ಕನಕಪುರ ಹೊಂಗಾಣಿ ದೊಡ್ಡಿಯ LRF ಜಮೀನಿಗೂ ನಾವು ಸ್ವಚ್ಛಗೊಳಿಸಿರುವ ಜಮೀನಿಗೂ ಯಾವುದೇ ಸಂಬಂಧವಿಲ್ಲ. ನಮಗೆ ಸಂಬಂಧವಿಲ್ಲದ ಜಮೀನಿನ ವಿಚಾರದಲ್ಲಿ ಗ್ರಾಮದ ಕೆಲ ವ್ಯಕ್ತಿಗಳು ನೀಡಿರುವ ತಪ್ಪು ಮಾಹಿತಿ ಆಧರಿಸಿ ಶಾಸಕರಾದ ಇಕ್ಬಾಲ್ ಹುಸೇನ್ ಮತ್ತು ನನ್ನ ಬಗ್ಗೆ ಸುಳ್ಳು ಸುದ್ದಿಯನ್ನು ಪ್ರಕಟಿಸಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡರಾದ ಯದುನಂದನ್ ಗೌಡ ಸುದ್ದಿಗೋಷ್ಠಿಯಲ್ಲಿ ತಮ್ಮ ಅಳಲು ತೋಡಿಕೊಂಡರು. ನಮ್ಮ ಮೇಲೆ ಆರೋಪ ಹೊರಿಸಿ ತೇಜೋವಧೆ ಮಾಡುತ್ತಿದ್ದು, ಇದಕ್ಕೆಲ್ಲ ಅಲ್ಲಿನ ಗ್ರಾಮಸ್ಥರೇ ಉತ್ತರ ನೀಡಲಿದ್ದಾರೆ ಎಂದರು. ನಂತರ ದಾಖಲೆ ಸಮೇತ ಮಾಹಿತಿ ನೀಡಿದ ಯದುನಂದನ್ ಗೌಡರವರು ಅಚ್ಚಲು ಗ್ರಾಮದ ನವಾಬ ಸಾಹೇಬರ ಅಧೀನದಲ್ಲಿದ್ದ ಸುಮಾರು 19 ಸರ್ವೆ ನಂಬರ್ಗಳ 140 ಎಕರೆ ಜಮೀನನ್ನು 1987ರ ಆದೇಶದ ಅನ್ವಯ LRF ಕಾಯ್ದೆ ಪ್ರಕಾರ ಸರ್ವೆ ನಂಬರ್ 269, 271, 274, 348, 349ರಲ್ಲಿ ಸರ್ಕಾರದ ಆದೇಶದಂತೆ 36 ಎಕರೆ ಜಾಗವನ್ನು ಗ್ರಾಮದ 28 ನಿವಾಸಿಗಳಿಗೆ ಮಾಜಿ ಸಂಸದರಾದ DK ಸುರೇಶ್ ಅವರ ಸಲಹೆ ಸೂಚನೆಯ ಮೇರೆಗೆ 1 ರೂಪಾಯಿಯನ್ನು ಪಡೆಯದೆ ಹಂಚಿಕೆ ಮಾಡಲಾಗಿದ್ದು, ಹಕ್ಕುಪತ್ರಗಳನ್ನು ನೀಡುವುದು ಮಾತ್ರ ಬಾಕಿ ಇದೆ ಎಂದು ಮಾಹಿತಿ ನೀಡಿದರು. ಈ ಸಂಬಂಧ ಗ್ರಾಮಸ್ಥರಿಗೆ ಖಾತೆ ಮಾಡಿಕೊಡಲು ಸಹಾಯ ಮಾಡಿದ್ದೇವೆ ಹೊರತು ಈ ಜಮೀನಿನಲ್ಲಿ ನಮ್ಮ ಯಾವುದೇ ವೈಯಕ್ತಿಕ ದುರಾಸೆಯಾಗಲಿ ಲಾಭವಾಗಲಿ ಇಲ್ಲ. ಆದರೂ ಕೆಲವು ದಿನಪತ್ರಿಕೆಗಳಲ್ಲಿ ಸುಳ್ಳು ಸುದ್ದಿ ಪ್ರಕಟಿಸಿ ನನ್ನ ತೇಜೋವಧೆ ಮಾಡಿದ್ದಾರೆ ಎಂದು ಯದುನಂದನ್ ಗೌಡ ಆರೋಪಿಸಿದರು. ಈ ಸಂದರ್ಭದಲ್ಲಿ LRF ಜಮೀನು ಪಡೆದಿರುವವರು ಮತ್ತು ಗ್ರಾಮಸ್ಥರಾದ ಜವರೇಗೌಡ, ಶಿವಣ್ಣ, ಕನಕರಾಜು, ಪ್ರಕಾಶ್, ನಂಜೇಗೌಡ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಎಲ್ರಿಗೂ ನಮಸ್ಕಾರ. ಎಲ್ಲ ಪತ್ರಿಕಾ ಮಿತ್ರರಿಗೆ ಸ್ವಾಗತ. 21ನೇ ತಾರೀಕು ಈ ತಿಂಗಳು 21ನೇ ತಾರೀಕು ಪೇಪರಲ್ಲಿ ಯಾವ ಒಂದು 5-6 ಪೇಪರಲ್ಲಿ ವಿಜಯವಾಣಿ, ಯಾವ ಸಮರ್ಥ ಕರ್ನಾಟಕ, ಸಂಯುಕ್ತ ಕರ್ನಾಟಕ, ಆಮೇಲೆ ಅದು ಆರಂಭ, ಆಮೇಲೆ ಇನ್ನೊಂದು ಯಾವುದೋ ಹೊಸ ದಿಗಂತ, ಎಲ್ಲ ಪೇಪರ್ಗಳಲ್ಲಿ ನನ್ನ ಮತ್ತು ಸುರೇಶ್ ಅಣ್ಣ ಅವರ ಹೆಸರನ್ನು ಮೆನ್ಷನ್ ಮಾಡಿಬಿಟ್ಟು ಜಮೀನಿಗೆ JCB ನುಗ್ಗಿಸಿ ಬೆಳೆ ನಾಶ, ಏನೋ ಪಂಪ್ಸೆಟ್ ನಾಶ, ಮನೆ ನಾಶ ಅಂತೆಲ್ಲ ಬರೆದಿದ್ರಿ, ಓದ್ಕೊಬಂದೆ. ಅದ್ರ ಜೊತೆಗೇನೋ ರಾಜ್ಯದ ಉಚ್ಚ ನ್ಯಾಯಾಲಯದಲ್ಲಿ ಪ್ರಕರಣ ಬಾಕಿ ಇದೆ ಅಂತ ಬರೆದಿದ್ದೀವಿ. ಎಲ್ಲಿದೆ ಪ್ರಕರಣ ಬಾಕಿ ಅಂತ ಕೇಳೋಣ ಅಂತ ಎಲ್ಲಿದೆ ನಮ್ಮ ಹೆಸರು ಇಟ್ಟು ನಮಗೆ ತೇಜೋವಧೆ ಮಾಡಿದ್ದೀರಿ. ಯಾರ ಜಮೀನಿಗೂ ನಾನು ಹೋಗಿಲ್ಲ. ಅದಕ್ಕಿಂತ ಮುಂದುವರೆದು ಒಂದು ಪೇಪರಲ್ಲಿ ಪ್ರಜಾವಾಣಿ ಅಂತ ಒಂದು ಪೇಪರಲ್ಲಿ ಏನು ಬೆಳೆ ನಾಶ ಮಾಡಿ ದರ್ಪ ಬರಿಬೇಕಾದ್ರೂ ಒಂದು ಲೆಕ್ಕಾಚಾರ ಬೇಕು. ನಾನು ಆಮೇಲೆ ಯಾರ ಆಸ್ತಿಗೂ ಹೋಗಿಲ್ಲ, ದರ್ಪ ಮಾಡಿಲ್ಲ. ನಾನು ಕೇಳಿದ್ದೀನಿ ಎಲ್ಲಿ ಪ್ರಕರಣ ಬಾಕಿ ಇದೆ ಅದ್ರ ಬಗ್ಗೆ ನೀವು ದಾಖಲಾತಿ ಕೊಡಿ ಅಂತ ಕೇಳಿದೆ. ಯಾರು ಇದು ಮಾಡಿದಲ್ಲಿ ಯಾವುದೇ ಪ್ರಕರಣ ಬಾಕಿ ಇಲ್ಲ. ಹೈಕೋರ್ಟಲ್ಲಿ ಪ್ರಕರಣ ವಜಾ ಆಗಿದೆ. LRF ವಿರುದ್ಧ ಹೋಗಿದ್ದಂಥವ್ರು ತಾವೆಲ್ಲ ಏನೋ ಬರೆದಿದ್ದೀರಿ, ಸತ್ತೋದವ್ರ ಹೆಸರನ್ನೆಲ್ಲ ಬರೆದು ನಮಗೆ ಅಳಲು ತೋಡ್ಕೊಂಡ್ರು ಅಂತ. ಇದು ಹೈಕೋರ್ಟಲ್ಲಿ ಅವ್ರ ಪ್ರಕರಣ ವಜಾ ಆಗಿದ್ದು, ಹೆಚ್ಚುವರಿ ಜಮೀನು ಕೇಳಿದ್ರು, ಎಲ್ಲ ವಜಾ ಆಗಿ ನೀನು LRF ಜಮೀನು ಏನಾಗಿದೆ ಅದು ಮಾತ್ರ ನಿಮಗೆ ಮಾಡ್ಕೊಳ್ಳೋಕ್ಕೆ ತಹಶೀಲ್ದಾರರಿಗೆ ಮತ್ತು AC ಅವ್ರಿಗೆ ಒಂದು ಅವಕಾಶ ಮಾಡಿಕೊಟ್ಟಾರೆ. ಎಷ್ಟನೇ ಇಸ್ವಿದು 1987ರಲ್ಲಿ ಏನು ಆದೇಶ ಆಗಿದೆ LRF ಆದೇಶ, ಇದನ್ನು ಮಾಡ್ಕೊಳ್ಳಿ ಅಂತೇಳಿ ಆದೇಶ ಮಾಡಿದೆ ಹೈಕೋರ್ಟ್. ನಾನು ಕ್ಲಿಯರ್ ಕಟ್ ಆಗಿದ್ದೀನಿ. ನಾನು ತೊಗೊಂಡೋಗಿ JCB ತೊಗೊಂಡೋಗಿ ಕ್ಲೀನ್ ಮಾಡಿದ್ದು ಅಲ್ಲಿ ತೆಂಗು, ಮಾವು, ಪಂಪ್ಸೆಟ್ಟು ಏನೂ ಇಲ್ಲ, ನಿಂಬೆ ಗಿಡನೂ ಇರಲಿಲ್ಲ. ಅದು ನನ್ನ ಜಾಗ ಇತ್ತು ಅಂತ ಇಟ್ಕೊಂಡ್ರು ಅದು ನನ್ನ ಜಾಗ. ನಾನು LRFದು 1 ಕುಂಟೆ ಜಮೀನನ್ನು ನಾನಾಗಲಿ MLA ಅವರಾಗಲಿ ಯಾರೂ 1 ಕುಂಟೆ ಜಮೀನು ಮಾಡ್ಕೊಂಡಿಲ್ಲ. ನಾವು ಯಾರ್ಯಾರು ರೈತರಿಗೆ LRF ಆಗಿತ್ತು ಆ ರೈತರೆಲ್ಲ ಇಲ್ಲಿ ಬಂದಿದ್ದಾರೆ, ಅವ್ರಿಗೆಲ್ಲ LRF ಜಮೀನನ್ನ ಅವ್ರ ಹೆಸರಿಗೆ ಮಾಡಿಕೊಟ್ಟಿದ್ದೀವಿ. ಅದು ಬಿಟ್ಟರೆ LRF ಜಮೀನಿಗೂ ನಮಗೂ ಸಂಬಂಧ ಇಲ್ಲ. ನಾನು ಕೊಂಡ್ಕೊಂಡಿರೋದೇನು ಅಂದರೆ ಯಾವುದೇ ಪ್ರಕರಣ ಇಲ್ಲ, ಯಾವ ಇದು ಇಲ್ಲದೆ ಇರುವಂಥ ದಬ್ಬಾಳಿಕೆ ಮಾಡಿ ಯಾರೋ ಕೆಲವರು ಕೂತಿದ್ದಂಥ ಜಮೀನನ್ನ ಇಕ್ಬಾಲ್ ಹುಸೇನ್ ಅವರು ಮತ್ತು ನಾವು ಕೊಂಡ್ಕೊಂಡು ನಮ್ಮ ಜಾಗಕ್ಕೆ ನಾವು ಕಾಂಪೌಂಡ್ ಹಾಕಿದ್ವಿ. ಎಲ್ಲ ಜಮೀನಿಗೂ ಕಾಂಪೌಂಡ್ ಹಾಕ್ಬಿಟ್ರು ಅಂದರೆ ನನ್ನ ಜಮೀನಿಗೆ ನಾನು ಕಾಂಪೌಂಡ್ ಹಾಕಿದ್ದೀನಿ. ಅದಕ್ಕೂ ಈ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ. ಎಲ್ಲ ಸುಮ್ಮನೆ ಸುಳ್ಳು ಹೇಳ್ಕೊಂಡು ನಮ್ಮ ಹೆಸರಿಗೆ ತೇಜೋವಧೆ ತರೋದು ಸರಿಯಲ್ಲ. ಅದನ್ನು ನೀವು ನನಗೆ ಸಾಕ್ಷಿ ಕೊಡಿ ಏನೇನು ಇದು ಮಾಡಿದ್ದೀರಿ ಅಂತ. ಅದನ್ನು ಹೇಳಬೇಕು ಅಂತಲೇ ನಿಮ್ಮನ್ನು ಕರೆಸಿದ್ದು. LRF ಜಮೀನು ಯಾವ್ಯಾವುದಾಗಿತ್ತು ಅಷ್ಟೇ ಸರ್ವೆ ನಂಬರ್ LRF ಆಗಿರೋದು. ಅದರ ಜಮೀನಿಂದು ಪಾಣಿ ನಿಮಗೆ ಕೊಡ್ತೀನಿ. ಇದರಲ್ಲಿ ಯಾವುದೋ ನಮಗೂ ನೋಡಿ, ಇದು LRF ರೈತರುಗಳಿಗಾಗಿರುವಂಥ ಜಮೀನು ಸರ್ವೆ ನಂಬರ್.
260 ಡಾಕ್ಯುಮೆಂಟ್ ಕೊಡಿ ತಗೊಳ್ಳೋಣ, ನಾನು ನಿಮಗೆ ಕೊಟ್ಟು ಎಲ್ಲರೂ ಕೊಡಿ. ಕೊಟ್ಟಿದ್ದೀನಿ. ಈಗ ರೈತರೇ ಹೋಗಿ ಖುದ್ದಾಗಿ ತಹಸೀಲ್ದಾರ್ ಹತ್ರ ಎಸಿ ಒಪ್ಕೊಂಡು ಆ ಭಾಗ ನಂಬರ್ ಇಶ್ಯೂ ಮಾಡಿಕೊಂಡು ಹೊಸದಾಗಿ ಖಾತೆಗಳನ್ನು ಮಾಡಿಕೊಂಡು ಕೋಡಿನೂ ಮಾಡ್ಕೊಂಡು ವ್ಯವಸಾಯ ಬೋರ್ಡಿಗೆ ಹಾಕೋರೆ ಅದ್ರ ಆಕಾರ ಬಂದು ಇವು ವಿಶ್ವದಿಂದ ಆಗಿಲ್ಲ. ಆದ್ರೆ ಬೋರ್ಡಿಗೆ ಕೋಡಿನೂ ಮಾಡ್ಕೊಂಡು ಈಗ ಆನೆಯವರೆಲ್ಲ ಬೋರ್ಡಿಗೆ ಹಾಕೋರೆ ಅದೇ ಅದ್ರ ಆಕಾರ ಬಂದು ವಿಶ್ವದಿಂದ ಆಗಿಲ್ಲ. ಆದ್ರೆ ಬೋರ್ಡಿಗೆ ಮಾಡ್ತಾರೆ. ಈಗ ಆನೆಯವರೆಲ್ಲ ಖಾತೆಗಳಾಗಿದೆ. ಎಲ್ಲ ಇಲ್ಲ ಅದೇ ಗ್ರಾಮ ನೀವು ಆಲೋಚನೆ ಮಾಡಬೇಕು. ನಿಮ್ ವಿಷಯನೇ ತಿಳ್ಕೊಳ್ಳೋದು ಬೇಕಿಲ್ಲ, ಏನೋ ಬರಿಬೇಕು ಇನ್ನೊಬ್ಬರ ಮೇಲೆ. ಒಬ್ಬ MLA 2 ಲಕ್ಷ ಒಬ್ಬ ಪ್ರತಿನಿಧಿ ಅಂದ್ಮೇಲೆ ಬರಿಬೇಕಾದ್ರೆ ಪ್ರಕರಣ ಕರೆಕ್ಟ್ ಆಗಿದೆಯಾ, ನಾವು ಮಾಡ್ತಿರೋದು ಸರಿನಾ ಅಂತ ತಿಳ್ಕೊಂಡು ಮಾಡ್ಬೇಕಾಗ್ತದೆ. ಏನಾಯ್ತು ನೋಡಿ, ಇವರು ಸಾವುಕಾರ ಮೊಮ್ಮಗ, ಇವನು ದುಬೈಲಿ ಇರ್ತಾನೆ ಜಾಸ್ತಿ. ಈಗೇನು ಬಂದವನೇ ಕರ್ಸಿದ್ದೀನಿ. ಇವ್ರ ತಾತ ಅವ್ರಿಗೆ ಆರೋಗ್ಯ ಸರಿ ಇಲ್ಲ, ಇವತ್ತು ಬರಬೇಕಾಗಿತ್ತು. ಅವ್ರ ಹೆಂಡತಿಗೇನೋ ಬೆನ್ನು ನೋವಾಗಿ ಮೈಸೂರಲ್ಲಿ ಹಾಸ್ಪಿಟ್ಲಿಗೆ ಹಾಕೊಂಡಿದ್ದಾರೆ. ಅಜ್ಜಿ ತಾತನಿಗೆ ಹುಷಾರಿಲ್ಲ, ಅವ್ರನ್ನ ನೋಡ್ಕೋತಾ ಇರೋ ಮೊಮ್ಮಗ ಬೆಂಗಳೂರಲ್ಲಿ. ಆ ಫ್ಯಾಮಿಲಿ ಬಂದಿಲ್ಲ, ಇಲ್ಲದ್ರೆ ಅವ್ರನ್ನೂ ಕರೆಸ್ತಾ ಇದ್ವಿ. ಇನ್ನೊಬ್ರು ಇವರ ಮಾವ ತೀರೋಗ್ಬಿಟ್ಟು ಇವ್ರ ಅತ್ತೆ ಮಕ್ಕಳು ಹಾಸನದಲ್ಲವ್ರೆ, ಅವ್ರ ಮಕ್ಕಳು ಬೇರೆ ಬೇರೆ ಕಡೆ ಇರೋದ್ರಿಂದ ಇದನ್ನೆಲ್ಲರಿಗೂ ಊರಿನವ್ರಿಗೆ ಬರ್ಕೊಡ್ಬೇಕಾಗಿತ್ತು. ಅವತ್ತು ಬಂದು ಊರಿನವರು ಸಾವುಕಾರ ಮನೆಯವರು ಕೂತ್ಕೊಂಡು ಮಾತಾಡಿದ್ರು, ಇಲ್ಲ ಈ ಜಮೀನನ್ನ ನಾವು ಪದೇ ಪದೇ ಬಂದು ರಿಜಿಸ್ಟರ್ ಮಾಡ್ಕೊಡೋಕ್ಕಾಗಲ್ಲ, ನೀವೇ ಮಾಡ್ಕೊಟ್ಬಿಡಿ ಊರಿನವ್ರಿಗೆ ಅಂತ ಹೇಳಿದ್ರು. ಆ ಬೇಸ್ ಮೇಲೆ ಇಕ್ಬಾಲ್ ಹುಸೇನ್ ಹೆಸರಿಗೆ ಆಯ್ತು ಅಷ್ಟೇ. ಅದು ಬಿಟ್ಟು ಆಮೇಲೆ ಆ ಜಮೀನನ್ನ ಬರ್ಸ್ಕೊಂಡು ಯಾರು ಇಕ್ಬಾಲ್ ಹುಸೇನ್ ಅನ್ನು ತಗೊಂಡೋಗಿಲ್ಲ. ನಾವು ದುಡ್ಡು ಕೊಟ್ಟಿದ್ದೀವಿ, ಆ ಜಮೀನು ಕೊಂಡ್ಕೊಂಡಿದ್ದೀವಿ. ಆ ಜಮೀನುಗಳು ಒಂದಷ್ಟು ನನಗೆ ಏನೋ GP ಆಗಿದೆ. ಅದಾದ್ಮೇಲೆ ನೋಡಿ ಎಲ್ಲ ರೈತರಿಗೂ ರಿಜಿಸ್ಟರ್ ಮಾಡಿಕೊಟ್ಟಿದ್ದೀವಿ. ಮನೆಗಳನ್ನು ಅಳತೆ ಮಾಡಿಸಿ ಯಾರ ಹತ್ರ ನಾವೇನು ₹1 ಇಸ್ಕೊಂಡಿಲ್ಲ. ಇದನ್ನು ಫ್ರೀಯಾಗಿ ಮಾಡಬೇಕು ಅಂತೇಳಿ DK ಸುರೇಶ್ ಅವರ ಆದೇಶ. ರೈತರುಗಳ ಕೆಲಸ ಮಾಡಬೇಕು ಅಂತೇಳಿ ಅವ್ರು ಏನು ಪಾಣಿ ಆಗಬೇಕು ಪಾಣಿ ಮಾಡಿಕೊಟ್ಟಿದ್ದೀವಿ. ಮನೆ ಕೊಡ್ಬೇಕು, ಇದನ್ನೇನೋ ಇದರಲ್ಲಿ ಏನಿಲ್ಲ, ಇದನ್ನು ಮನೆ ಕೊಟ್ಟಿದ್ದೀವಿ. ಅವ್ರಿಗೆಲ್ಲರೂ ಆಗದೆ ಈಗ ಹಕ್ಕುಪತ್ರ ಕೊಡಬೇಕು, ಏನೋ ಹೊಸ ಕಾನೂನು ಬಂದದಂತೆ 911 ಸೇರಿಸ್ಕೊಡ್ಬೇಕು ಅಂತ ಸ್ವಲ್ಪ ಕಂದಾಯ ಕಟ್ಟಬೇಕು. ಈಗ ಅದನ್ನು ಕಟ್ಟಿ ಮಾಡಿಕೊಡ್ತಿದ್ದೀವಿ ಊರಿನವ್ರಿಗೆ. ಇಷ್ಟು ಮಾತ್ರ ಸಹಾಯ ಮಾಡ್ಬೋದು ಅಷ್ಟೇ. ಇಲ್ಲಿರೋರು ಗ್ರಾಮಸ್ಥರು, ಯಾರೋ 4 ಜನದ ಹೆಸರು ಬರೆದ್ಬಿಟ್ಟು ಅವ್ರು ಮಾತ್ರ ಗ್ರಾಮಸ್ಥರು ಅಂತ ಅಲ್ಲಿಂದೇನೋ ಬರೆದಿದ್ರಿ. ಯಾರೋ ಈ ತಿಮ್ಮಮ್ಮ ಇವರೆಲ್ಲ ಬಂದು ನಮ್ಮ ಹತ್ರ ಅಳಲು ತೋರಿಸ್ಕೊಬಿಟ್ರು ಅಂತ. ತಿಮ್ಮಮ್ಮ, ಮೋಟೇಗೌಡ, ಭಾಗ್ಯಮ್ಮ, ಸಿದ್ದೇಗೌಡ, ಶಿವಮ್ಮ ಎಲ್ಲ ಬಂದು ನಮ್ಮ ಹತ್ರ ಅಳಲು ತೋರಿಸ್ಕೊಂಡ್ರು ಅಂತ. ಅವರೆಲ್ಲ ಸತ್ತೋಗ 5 ವರ್ಷ 6 ವರ್ಷ ಆಗೋಗಿದೆ. ಹೆಂಗೆ ಬಂದು ನಿಮ್ಮ ಹತ್ರ ಅಳಲು ತೋರಿಸ್ಕೊಳ್ಳೋಕೆ ಸಾಧ್ಯ? ಏನಾದರೂ ಪತ್ರಿಕಾ ಮಾಧ್ಯಮ ಅಂತಂದರೆ ನಮ್ಮ ಸಂವಿಧಾನದಲ್ಲಿ 4ನೇ ಅಂಗ ಅಂತ ನಮಗೂ ಬರೋದು. ನಿಮ್ಮ ಬಗ್ಗೆ ನಮಗೂ ಗೌರವ ಆಗುತ್ತೆ. ಹಂಗಂತೇಳಿ ನೀವು ಯಾರ ಹೆಸರು ಬೇಕಾದರೂ ಏನು ಬೇಕಾದ್ರೂ ಬರೀಬೋದು ಅಂತ ಎಲ್ಲಿಲ್ಲ. ನಮ್ಮ ಆತ್ಮ ಗೌರವನ ನಾವು ಕಾಪಾಡ್ಕೊಳ್ಳೋಕ್ಕೆ ಬೇರೆ ಅವಕಾಶನೂ ಆದರೆ ನಾನೇನು ಇದು ನಿಮ್ಮನ್ನು ಕರೆದು ನಿಮ್ಗೆ ಹೇಳೋ ಅವಶ್ಯಕತೆ ಇರಲಿಲ್ಲ. ನನ್ನ ಹತ್ರ ದಾಖಲಾತಿ ಇತ್ತು. ನಾನು ನೆನ್ನೆ ಉಚ್ಚಪ್ಪನ ಹತ್ರ ಡಿಸ್ಕಷನ್ ಮಾಡಿದೆ, ಏನು ಉಚ್ಚಪ್ಪ ಅಂತ. ಅವನು ಡಿಸ್ಕಷನ್ ಮಾಡ್ದೆ, ಅದೇನು ಡಾಕ್ಯುಮೆಂಟ್ ನಾನು ತಗೊಬತ್ತೀನಿ ತರಿಸು ಮುಗಿಸೋಣ ಅಂತ ಹೇಳಿದ್ದೀನಿ. ನಾನು ಏಕಾಏಕಿ ಬೇರೆ ಥರ ಕಾನೂನು ಇದಕ್ಕೆ ಹೋಗೋದು ಬೇಡ ಅಂತೇಳಿ ನನ್ನ ಎಲ್ಲ ಸ್ನೇಹಿತರುಗಳೇ ಒಂದೂರಿನವರು ಒಂದ್ಸಲಿ ಇದನ್ನು ಕ್ಲಾರಿಫಿಕೇಶನ್ ಮಾಡ್ಕೊಳ್ಳೋ. ಅಕಸ್ಮಾತ್ ನನಗೂ ಗೊತ್ತಿದೆ ಏನಾದ್ರು ದಾಖಲಾತಿ ನಿಮ್ಮ ಹತ್ರ ಇದ್ದಂತೆ ಏನೋ ಕೇಳೋಣ ಅಂತೇಳಿ ಕರ್ತಿದ್ದೀನಿ ಅಷ್ಟೇ. ಮ್ಯಾಟ್ರ್ ಬೇರೆ ಇನ್ನೇನಿಲ್ಲ. ಏನಾದ್ರು ಇದ್ರೆ ಕೇಳಿ. ಎಷ್ಟು ಜನಕ್ಕೆ ಮಾಡ್ಕೊಂಡು ಏನ ಜಮೀನು ಒಟ್ಟು 24 ಜನ 17 ಜನ 23 ಜನದಿಂದ 17 ಜನಕ್ಕೆ ಆಗಿದೆ. ಒಟ್ಟು ಯಾವುದು ಹಣ ಒಂದು 40 ಎಕರೆ ಜಮೀನು ಇವ್ರಿಗೆ LRF ಅಲ್ಲಿ ಆಗಿರೋದು. 40 ಎಕರೆ LRF 30 ಎಕರೆ ಚಿಲ್ಲರೆ 30 ಎಕರೆ ಚಿಲ್ಲರೆ 24 ಜನಕ್ಕೆ LRF ಅಲ್ಲಿ ಆಗುವುದೇ. 10 ಗುಂಟೆ 20 ಗುಂಟೆ 1 ಎಕರೆ ಅರ್ಧ ಎಕರೆ 1.5 ಎಕರೆ ಈ ಥರ 13 ಜನಕ್ಕೆ ಆಲ್ರೆಡಿ RTC ಆಗೋಗಿದೆ. 24 ಜನಕ್ಕೆ ಆದೇಶ ಆಗಿದೆ. 1987ನೇ ಇಸ್ವಿ. ಸರ್ 24 ಜನಕ್ಕೆ ಎಷ್ಟು ಒಟ್ಟು ಎಷ್ಟು ಎಕರೆ ಆಗಿದೆ? ಅದೇ ನಾವು ಲೆಕ್ಕ ಹಾಕಿಲ್ಲ. 20 ಗುಂಟೆ ಟೋಟಲ್ 35 ಎಕರೆನೋ 36 ಎಕರೆನೋ ಆಗಿದೆ. 30 ಎಕರೆ ಬರಬಹುದು ಆಗಿದೆ ನೋಡಿ. ಇದು ಆದೇಶ ಆಗಿರೋದು, ಇದು ಫೈನಲ್ ಪ್ರತಿ, ಆದೇಶ ಆಗಿ ಬಂದಿರೋ ಪ್ರತಿ. ಅದು ಬಿಟ್ಟು ಈ ಪೇಪರ್ನಲ್ಲಿ ಬರೆದಿರೋದು ಸುಳ್ಳು. ಯಾರೊಬ್ಬರಿಗೆ 4 ಜನಕ್ಕೆ ಮಾತ್ರ ಆದೇಶ ಆಯಿತು, ಇನ್ನೂ 24 ಜನ ಬ್ಯಾಲೆನ್ಸ್ ಅವ್ರು ಇನ್ನೂ ಸುಳ್ಳು. 4 ಜನಕ್ಕೆ ಏನು ಬ್ಯಾಲೆನ್ಸ್ ಇಲ್ಲ. 4 ಜನ ಅವರು ಸಪ್ರೇಟಾಗಿ ಇದು ಮಾಡ್ಕೊಂಡಿದ್ದಾರೆ. 5 ಜನ ಅವರು ಚಿಕ್ಕಣ್ಣ ಪುಟ್ಟಪ್ಪ ಅನ್ನೋರಿಗೆ 5 ಜನ, ಮೋಟಮ್ಮ ಮೋಟಯ್ಯ ಸಾತೇಗೌಡ ನಾದೇಗೌಡ ಅನ್ನೋರು ಇವರು ಸಪ್ರೇಟಾಗಿ ಇದು ಮಾಡ್ಕೊಂಡಿದ್ದಾರೆ ಕೋರ್ಟ್ನಲ್ಲಿ. ಇವ್ರು ಇಷ್ಟು ಜನಕ್ಕೆ ಆಗಿದೆ. ಇದರಲ್ಲಿ ಆರ್ಡರ್ ಆಗಿರಲಿಲ್ಲ ಅವ್ರಿಗೆ 5 ಜನಕ್ಕೆ? ಇದರಲ್ಲಿ ಆರ್ಡರ್ ಆಗಿರಲಿಲ್ಲ. ಇದರಲ್ಲಿ ಏನಾಯ್ತು, ಇವರು ಜಾಸ್ತಿ ಜಮೀನು ಕೇಳಿದ್ರು. ಇದ್ರ ಪೂರ್ತಿ ಇದರಲ್ಲಿ ಡೀಟೇಲ್ ಅದೇ. 87ರಲ್ಲಿ ಅವ್ರಿಗೆ 5 ಜನಕ್ಕೆ ಆರ್ಡರ್ ಆಗಿರಲಿಲ್ಲ. ಸರಿ ನೋಡಿ ಒಂದ್ಸರಿ ಆಗಿಲ್ಲ. ಆದ್ರೆ ಎಕ್ಸ್ಟೆನ್ಷನ್ ತೋರಿಸಿಲ್ಲ ಅವ್ರಿಗೆ, ಎಷ್ಟೆಷ್ಟು ಎಕ್ಸ್ಟೆಂಟ್ ಅಂತ ತೋರಿಸಿಲ್ಲ. ಆಮೇಲೆ ಅವ್ರು ಹೋಗಿ ಮಾಡ್ಕೊ ಬಂದಿರ್ತಾರೆ. ಆರ್ಡರ್ ಆಗಿತ್ತು,
ಅದು ಕೊಡು. ಚಾಲೆಂಜ್ ಮಾಡಿದ್ರೆ ಹೈಕೋರ್ಟ್ ಹೋಗಿ ಅವರು ಅಣ್ಣ, ಅದು 77ರಲ್ಲಿ ಇಲ್ಲ 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 77ರಲ್ಲಿ ಅವ್ರಿಗೆ ಆದೇಶ ಆಗಿತ್ತು, ಅವರೇ ಕೋರ್ಟ್ಗೆ ಹೋಗಿದ್ರು. ಅದಾದ್ಮೇಲೆ 87ರಲ್ಲಿ ಹೇಳಿ ಅದು ಅವ್ರಿಗೆ ಗೊತ್ತು, ನನಗೇನು ಸರ್ ಅದು ಒಟ್ಟು ಜನ 5 ಜನ ಬಿಟ್ಟು ಒಟ್ಟು ನಾನು 22 ಜನ 22 ಜನರಲ್ಲಿ 5 ಜನ ಅವರು ವಾಪಸ್ಸು ಅವರು ಸೇರಲಿಲ್ಲ. 23 ಜನ ಸಪ್ರೇಟ್ ಆಗ್ಬಿಟ್ರು, 24 ಜನಕ್ಕೆ ಆಯ್ತು. 23 ಜನ ಸಪ್ರೇಟ್ ಆಗ್ಬಿಟ್ರು, 5 ಜನ ಸಪ್ರೇಟ್ ಆಗ್ಬಿಟ್ರು. ಅವ್ರೇನು ಹೇಳಿದ್ರು, ಅವ್ರಿಗೆ ಫಲ ನಂಬರ್ 7 ಹಾಕೊಂಡ್ರು. ಫಲ ನಂಬರ್ 7 ಹಾಕೊಂಡು ಹೇಳಿದ್ರು ಅವ್ರಿಗೆ ಸಾಹುಕಾರ ಭೂಮಿ ಭೂಮಿ ಉಳುಮೆ ಒಡೆಯನ್ಗೂ ಮತ್ತು ರೈತರಿಗೂ ಅವರು ಇವರು 23 ಜನ ಒಂದಾದ್ರು. ಅವ್ರು ನಾವು ನಿಮ್ಮದು ಹೊಂದಾಣಿಕೆ ಮಾಡ್ಕೊಂಡು 5 ಜನ ಸಪ್ರೇಟ್ ಹೈಕೋರ್ಟ್ ಕೊಟ್ಟೋದು. ಯಾರು ಮಿಕ್ಕ ಜನ ಪುಟ್ಟಪ್ಪ ಯಾರು ಚಿಕ್ಕ 5 ಜನ ಹೊಂಟೋದು. ಅವ್ರು ಏನು ಸಪ್ರೇಟಾಗಿ ಅವರು ಇವರು 23 ಜನ ಕಾಂಪ್ರಮೈಸ್ ಆದರು. ನೀವೇನು ಕೊಡ್ತೀರ ಸ್ವಾಮಿ, ನಮ್ಗೆ ಅದನ್ನು ಬದ್ಧ ಅಂದ್ಬಿಟ್ಟು ಹಿಂದೆ ಅಧಿಕಾರ ಜೊತೆ ಸಾಮೀಲ್ ಮಾಡಿಕೊಂಡು ಇವರು ಕಾಂಪ್ರಮೈಸ್ ಆಗಿ ಪಿಟಿಷನ್ ಆಗಿ ಹೊಂಟೋದ್ರು. ಇವ್ರೇನು ಮಾಡಿ ಮತ್ತೆ ಹೈಕೋರ್ಟ್ ಕೊಂಡೋದ್ರು. 5 ಜನ ಇವ್ರು 23 ಜನ ಬಿಟ್ಟು ಅವ್ರಿಗೇನೋ ಅವ್ರಿಗೆ ತಿರ್ಗಿ ಹೈಕೋರ್ಟ್ ಅವ್ರಿಗೆ ಆದೇಶ ಮಾಡ್ತು, ಆಯಿತು ನಿಮ್ದು ಇಷ್ಟೇ ಅಂತ. ತಿರ್ಗಿ ಮತ್ತೆ ಈ ರೈತರು 23 ಜನ ಮತ್ತೆ ಹೋದ್ರು. ಮತ್ತೆ ಹೋಗಿ ಏನು ಮಾಡಿದ್ರು, ಅದನ್ನು ಟೈಮ್ ಲಿಮಿಟ್ ಮೀರೋದ್ರಿಂದ ನಿಮ್ಗೆ ಮಾಡ್ಲಿಕ್ಕೆ ಬರಲ್ಲಪ್ಪ ಅಂತ ಹೈಕೋರ್ಟ್ ವಜಾ ಮಾಡ್ತಾರೆ. 2087ರಲ್ಲಿ ಆಗಿತ್ತು. ತಿರ್ಗಾ 2017ಕ್ಕೆ ಹೋದ್ರು ಈ ರೈತರು. ತಿರ್ಗಾ ಮತ್ತೊಂದ್ಸರಿ ಹೋದ್ರು. ತಿರ್ಗಾ ಅದೇ ಹೈಕೋರ್ಟ್ ಪೀಠಕ್ಕೆ ಮತ್ತೆ ಹೋದ್ರು. ಮತ್ತೆ ಹೋಗಿ ಏನು ಮಾಡಿದ್ರು, ತಿರ್ಗಾ ವಜಾ ಮತ್ತೆ ಇದು ಮಾಡಕ್ಕೆ ಬರಲ್ಲ, ನಮಗೆ ಇದು ನಮ್ಗೆ ಬರಲ್ಲ, ಆ್ಯಪ್ಗೆ ಬರಲ್ಲ, ಇದು AC ಅಸಿಸ್ಟೆಂಟ್ ಕಮಿಷನ್ AC ಬರ್ತದೆ, ನಮ್ಗೆ ಇದು ಇದಿಲ್ಲ ನಮಗೆ. ಅದು ಅಸಿಸ್ಟೆಂಟ್ ಕಮಿಷನ್ AC ಅವ್ರಿಗೆ ಬರ್ತದೆ ಅಂತಲ್ಲ, ನಿಮ್ಗೆ ಏನಾಗದೆ 87ನೇ ಇಸ್ವಿಲಿ ಈ ಆದೇಶದಲ್ಲಿ ಹಂಗದೆ 87ನೇ ಇಸ್ವಿಲಿ ಏನು ಆದೇಶ ಆಗದೆ ಅದು ಮಾತ್ರ ನಿಮಗೆ ಜಮೀನು ಸಿಗ್ತದೆ. ಹೆಚ್ಚುವರಿ ಜಮೀನು ಕೇಳಿದಿರಿ ಕೊಡಕ್ಕೆ ಬರಲ್ಲ, ಅವಕಾಶ ಇದ್ರೆ ನೀವು AC ಅವ್ರಿಗೆ ಹಾಕಬಹುದು. ಅದಕ್ಕೆ ನಾವು ಅಬ್ಜೆಕ್ಷನ್ಸ್ ಹಾಕಲಿಲ್ಲ. ಅವಕಾಶ ಇದ್ರೆ ಹಾಕೊಳ್ಳಿ ಅಂತೇಳಿ ಹಾಕೊಂಡಿದ್ವಿ. ಅವಕಾಶ ಇಲ್ಲ, ಫಾರ್ಮ್ ನಂಬರ್ 7 ನಿಮ್ಗೆ ಕೊಡಲ್ಲ, ಅದು ಅವಕಾಶ ಇಲ್ಲ, ಹಾಕೊಂಡವ್ರೆ. ಇದಾದ್ಮೇಲೆ ಬಂದು ಅವ್ರು ಒಂದು 4-5 ಜನ ಯಾರು ಹಾಕೊಂಡಿಲ್ಲ, ಅವ್ರು AC ಅವ್ರ ಹತ್ರ ಒಂದು ಪಿಟಿಷನ್ ಹಾಕೊಂಡವ್ರೆ. 1987ನೇ ಇಸ್ವಿಲಿ 269 ಮತ್ತು ಇತರ ನಂಬರ್ಗಳಲ್ಲಿ ಏನಾಗಿತ್ತು ಅದನ್ನು ನಮ್ಗೆ ಮಾಡಿಕೊಡಿ ಅಂತ ಹಾಕೊಂಡವ್ರೆ. ಅದಕ್ಕೂ ನಮಗೂ ಆ ಜಮೀನಿಗೂ ಸಂಬಂಧ ಇಲ್ಲ. ಈಗ ನಾನು ಕ್ಲೀನ್ ಮಾಡಿರೋ ಜಮೀನು ನಂದು, ಅದಕ್ಕೂ ರೈತರುಗಳಿಗೂ ಯಾವ ಸಂಬಂಧನೂ ಇಲ್ಲ. ಈಗ ಅವ್ರು ಯಾವ ಜಮೀನು ಹಾಕೊಂಡ್ರು? ಅವ್ರಿಗೆ ಎಲ್ಲರೂ ಫೇನ್ ಆಗಿತ್ತು ಆ ಜಮೀನಿಗೆ. ಯಾವ ಸರ್ವೆ ನಂಬರು? ಈಗ ನಿಮ್ಗೂ ಅದಕ್ಕೂ ಸಂಬಂಧ ಇಲ್ಲ ಅಂದ್ರೆ ನಿಮ್ದು ಯಾವುದು ಅದೇ ಯಾವುದು? ಅದೇ ಈಗ ಹೇಳಿದ್ನಲ್ಲಪ್ಪ ನಿಮ್ಗೆ 5 ನಂಬರ್ ಕೊಟ್ಟೆ, 269, 271, 274, 348, 349 ಇಷ್ಟು ನಂಬರ್ಗಳು ಅವ್ರಿಗೆ LRF ಆಗಿರೋದು. 269ರಲ್ಲಿ ಮತ್ತೆ ನೋಟಿಸ್ ಕಳ್ಸೋರಲ್ಲ ಈಗ ವಿಚಾರಣೆಗೆ ಬನ್ನಿ ಅಂತ. 269 ರೀ ಹೇಳ್ತಾ ಇದ್ದೀನಲ್ರಿ, ಅದನ್ನೇ ನೋಟಿಸ್ ಕಳಿಸಿರೋದು ಈಗ ಅವರು. ನಾನು ಅದನ್ನೇ ಹೇಳ್ತಾ ಇರೋದು. 269 ಅವ್ರಿಗೆ ಆಗಿರೋದು. ಅವ್ರದ್ದು ಮತ್ತೆ ಇತರೆ ಸರ್ವೆ ನಂಬರ್ಗಳು ನೋಟಿಸ್ ಕಳ್ಸೋರು ನೋಡಿ. ಹೌದು, ಇತರೆ ನಂಬರ್ಗಳಲ್ಲಿ ಪೂರ್ತಿ ಓದು ನೀನು. ಇತರೆ ನಂಬರ್ಗಳಲ್ಲಿ ಹಿಂದೆ 87ರಲ್ಲಿ ಆಗಿರೋ ಆದೇಶನ ಎತ್ತಿಡಿಬೇಕು. ಈ ಕೋರ್ಟ್ ಇದು ಹೇಳದೆಯಾ, ಇದರಲ್ಲಿ ಸ್ಪಷ್ಟವಾಗಿ ಹೇಳದೆ, ನೀನು ಬೇಕಾದ್ರೆ ಓದು ಇದು ತಗೊಂಡು ಏನು 87ರ ಆದೇಶ ಆಗದೆ ಅದನ್ನ DC ಅವರು AC ಅವರು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳದೆ. 87ರ ಆದೇಶ ಇದೇನೆ. ನಾವು ಹೇಳ್ತಾ ಇದೀವಲ್ಲ 269 ಇಲ್ಲೆಲ್ಲ ಬರೋದು 271, 274, 348, 349 5 ನಂಬರ್ ಅವ್ರಿಗೆ ಆಗಿದೆ. ಅದಿಲ್ಲ, ಈಗ ಅದೇ LRF ಆಗಿರೋದು 5 ನಂಬರ್. 5 ನಂಬರ್ ರೈತರುಗಳಿಗೆ ಯಾರ್ಯಾರು ಆಗಿದ್ರು ಅವ್ರೊಂದು 3-4 ಜನ ಯಾರು ಫಾರಂ ನಂಬರ್ 10 ತಗೊಳ್ಳಿಲ್ಲ, ಅವ್ರಿಗೆ ಆಗಿಲ್ಲ. ಅವ್ರು ಇವತ್ತು ಫಾರಂ ನಂಬರ್ 10 ಹಾಕೊಂಡ್ರೆ ಅವ್ರಿಗೆ ಅವಕಾಶ ಆಯ್ತದ. ಅದೇನು AC ಕೋರ್ಟ್ಗೆ ಹೋಗಿ ಇದು ಮಾಡೋ ಅವಶ್ಯಕತೆ ಇಲ್ಲ, ಗೊತ್ತಿಲ್ಲ, ಅವ್ರು ತಗೊಳ್ಳಿಲ್ಲ. ಮಿಕ್ಕವರೆಲ್ಲ ರೈತರುಗಳಿಗೆ ಆಗಿದೆ. ತಗೊಳ್ಳಿಲ್ಲ ಅಲ್ಲ, ಫಾರಂ ನಂಬರ್ 10 ಯಾಕೆ ತಗೊಳ್ಳಿಲ್ಲ ಅಂದ್ರೆ ಅವ್ರು ಕೊಟ್ಟಿರೋದಕ್ಕೆ ಸಮಾಧಾನ ಇಲ್ಲದೆ ಅಪೀಲ್ ಮಾಡಿರೋದ್ರಿಂದ ತಗೊಂಡಿಲ್ಲ. ನನಗೂ ಸಂಬಂಧ ಇಲ್ಲ, ಅದನ್ನ ನಾನು ಡಿಸ್ಕಷನ್ ನಿನ್ನ ಹತ್ರ ಮಾಡಿದ್ರು ಪ್ರಯೋಜನ ಇಲ್ಲ. ನೀನು 100 ಎಕರೆ ಕೊಟ್ಟರು ಸಮಾಧಾನ ಇಲ್ಲ ಅಲ್ವಾ? ನಿನ್ನ ಹತ್ರ ಡಿಸ್ಕಷನ್ ಮಾಡಿ ಹುಚ್ಚಪ್ಪನೋ ನಾನೋ ರವಿನೋ ಇನ್ನೊಬ್ರು ಕೊಡ್ಸೋಕ್ಕಾಗಲ್ಲ. ಕಾನೂನು ಏನು ಹೇಳ್ತದೆ ಅಷ್ಟೇ. ನಿನಗಾಗದೆ ನಾನು ಆ ಜಮೀನು ಕೊಡೋಕೆ ರೆಡಿ ಇದ್ದೀನಿ. ನಿನಗೆ ಸಮಾಧಾನ ಆಗಲಿಲ್ಲ ಅಥವಾ ನನಗೆ ಈ ಜಮೀನು ಎಕ್ಸ್ಚೇಂಜ್ ಬೇಕು ಅಂದ್ರೆ ನೀನು ಯಾರ ಹತ್ರ ಕೇಳಬೇಕು? ಈ ನಿಮ್ದು GPA ಡಾಕ್ಯುಮೆಂಟ್ ಕೊಡಿ ಬಾಬಣ್ಣ. ಸಮಾಜದಲ್ಲಿ ನಾವು ಗೌರವಯುತವಾದ ಬದುಕ್ತಿರೋದು, ಸಮಾಜ ಸೇವೆನೇ ನಾವು ಮಾಡ್ಕೊಂಡಿರೋದು. 4 ಜನಕ್ಕೆ ಒಳ್ಳೇದು ಮಾಡಿ ನಾವು ಒಂದು ಹೆಸರು ಸಂಪಾದನೆ ಮಾಡೋದೇ ಹೊರತು ದೌರ್ಜನ್ಯ ಮಾಡ್ಬಿಟ್ಟು ಒಬ್ಬ ಬಡವನ ಆಸ್ತಿ 20 ಗುಂಟೆನೋ 1 ಎಕರೆನೋ ಹೊಡ್ಕೊಬಿಟ್ಟು ನಾವು ಸಂಪಾದನೆ ಮಾಡೋದು ಏನಿಲ್ಲ. ದೇವರು ನನ್ನ ಚೆನ್ನಾಗಿ ಇಟ್ಟಿದ್ದೀನಿ ಕೊಟ್ಟಿರೋದು. ನಮಗೂ ಅರ್ಥ ಆಯ್ತು ನಾವೇನು ಸಹಾಯ ಮಾಡ್ಬೋದು. ಈಗ ನಾವು ಕೇಳಿದೆ, ಜನನ ಕರೆಸಿ ಕೇಳೋದು, ನೋಡ್ರಪ್ಪ ಹಿಂಗೆ ಆಯ್ತಾ ಇದೆ, ನಿಮ್ಗೆ ಏನು ಮಾಡ್ಕೊಡ್ಬೇಕು? ಸದ್ಯ ನಮ್ಮ ಹೆಸರು ನಮ್ಮ ಜಮೀನು ಮಾಡ್ಕೊಟ್ಬಿಟ್ರೆ ಸಾಕು, ಸುಮಾರು ದುಡ್ಡನ್ನ ಕಳ್ಕೊಂಡಿದ್ದೀವಿ ನಾವು ಅವ್ರಿಗೆ ಕೋರ್ಟಿಗೆ ಕೊಟ್ಟು ಅಂತಂದು ಮಾಡ್ಕೊಟ್ಟಿದ್ದೀವಿ. ಸಮಾಧಾನ ಆಗಲಿಲ್ಲ ಅಂತ ಇಡೀ ಊರನ್ನೆಲ್ಲ ಸಮಾಧಾನ ಮಾಡೋಕ್ಕಾಗಲ್ಲ. 4 ಜನಕ್ಕೆ ಅಸಮಾಧಾನ ಇರ್ಬೋದು, ಅವರು ಲೀಗಲ್ ಆಗಿ ಹೋಗ್ಬೇಕು. ಅವ್ರು ಲೀಗಲ್ ಆಗಿ ಹೋಗ್ತಾರೆ ಅಂತಂದ್ರೆ ದಾಖಲಾತಿ ಇದ್ದು ನೀವು ಪೇಪರ್ನಲ್ಲಿ ಬರಿಬೇಕು. ಸುಮ್ಮನೆ ಏನೋ ಬೆಳೆ ಧ್ವಂಸ, ಯಾರ ಜಮೀನಿಗೆ ಹೋಗಿದ್ದೀನಿ ನಾನು ಯಾವನ ಹತ್ರ ದರ್ಪ ತೋರಿಸಿದ್ದೀನಿ, ಯಾರ ಅಪರಾಸ್ತಿಗೆ ಹೋಗಿದ್ದೀನಿ ದರ್ಪ ತೋರಿಸಿದ್ದೆ ನಾನು.
ಇರ್ಲಿ ಬಾಬಣ್ಣ, ಈಗ ಈ ಇಕ್ಬಾಲ್ ಹುಸೇನ್ ಅವ್ರಿಗೆ ರಿಜಿಸ್ಟರ್ ಆಗಿದೆ ಯಾವಾಗ ಇದು? 2 ಪೇಪರ್ ರಿಜಿಸ್ಟರ್ ಆಯ್ತು. ಯಾವಾಗ ನೋಡಿ? ಒಂದು 2024 ಆಯ್ತು. ಡೇಟು ಒಂದು 23 ಆಯ್ತು. 16/9 ಒಂದು ರಿಜಿಸ್ಟರ್ ಆಯ್ತದೆ. 20/12 ಒಂದು ರಿಜಿಸ್ಟರ್ ಆಯ್ತದೆ. 20/12, 24, 25. 25 ಒಂದು 24 ಒಂದು. ನಿಮ್ಗೆ 24 GP ಆಗಿದೆ. ಅದೇ ನೀ ಡೇಟ್ ಏನ್ ಇದೇ ಆಗ್ಬೇಕು ಅಂತ ಏನಿಲ್ಲವಲ್ಲ ಬಾಬಣ್ಣ, ಕಾನೂನು ಅಂದ್ಮೇಲೆ ಎಲ್ಲರಿಗೂ ಒಂದೇ. ಬಾಬಣ್ಣನಿಗೆ ಬೇರೆ, ಹುಚ್ಚಪ್ಪನಿಗೆ ಬೇರೆ ಬರಲ್ಲ. ಆಯ್ತು. 24ರಲ್ಲಿ ನಿಮ್ಗೆ GP ಆದ್ಮೇಲೆ GP ಹೊಡ್ರು ನೀವು ಬರ್ಕೊಡ್ಬೇಕಾಗಿತ್ತು. ಅವ್ರು ಹೆಂಗ್ ಬರ್ಕೊಡ್ತಾರೆ ಮತ್ತೆ? ನೀನ್ ಏನ್ ಓದ್ತಾ ಇದೀಯಾ? ಈ 3 ನಂಬರ್ ಮಾತ್ರ ನನಗೆ GP ಆಗಿರೋದು. ಹಾ. ಮಿಕ್ಕಿದ್ದೆಲ್ಲ ಇಕ್ಬಾಲ್ ಹುಸೇನ್ ಹೆಸರು ಬೇರೆ ನಂಬರ್ ಆಗಿರೋದು. ಈಗ ರಿಜಿಸ್ಟರ್ ಆಗಿಲ್ಲ. ನನಗೂ ಕಾನೂನು ಅರಿವಿದೆ ಅಂತ ಮತ್ತೆ ಹೇಳಿದ್ದೀನಿ ಹುಚ್ಚಪ್ಪ. ನಿಮಿಷ ಇರುತ್ತೆ ಅಂಕಪ್ಪ, ಒಂದು ನಿಮಿಷ ಇರುತ್ತೆ ಅಂಕಪ್ಪ. ಈ 3 ನಂಬರ್ ಬೇರೆ ಹುಚ್ಚಪ್ಪ. ಅದನ್ನ ಇನ್ನೂ ರಿಜಿಸ್ಟರ್ ಆಗಿಲ್ಲ. ಯಾವ ತರ ನಂಬರ್ಗಳು? ಅಲ್ಲೇ ಓದೋರು 68, 66, 68, 70 ಆಗಿರ್ಬೇಕು. ನನಗಾಗಿರೋದು 3 ನಂಬರ್. ಯಾಕೆ ಅಂತಂದ್ರೆ ಅದರಲ್ಲಿ ಊರಿನವರೆಲ್ಲ ಮನೆ ಕಟ್ಕೊಂಡ್ಬಿಟ್ಟವ್ರೆ. 13 ಎಕರೆ 13.5 ಎಕರೆ ಅಷ್ಟು ಮನೆ ಕಟ್ಕೊಂಡ್ಬಿಟ್ಟವ್ರೆ. ಅದನ್ನೆಲ್ಲ ನಾನೇ ಬರ್ಕೊಡ್ಬೇಕು. ಮತ್ತೆ ಇಕ್ಬಾಲ್ ಹುಸೇನ್ ಏನದೆ ಸಣ್ಣ ಪುಟ್ಟ ಎಲ್ಲ ರೈತರಿಗೂ ಮನೆ ಬರ್ಕೊಟ್ಟಿದ್ದೀವಿ. ರಿಜಿಸ್ಟರ್ ಆಗಿರೋದು ಬಿಟ್ಟು ನಿಮ್ಗೆ GP ಆಗಿರೋದು ಆ 3 ನಂಬರ್ ಸಪರೇಟ್ ಅಪ್ಪ. ನಾನು ಏನ್ ಅನ್ಕೊಂಡೆ ಅದೇ ನಿಮ್ಗೆ GP ಆಗಿರೋದು. ಎಲ್ಲ ಅನ್ಕೊಬಿಟ್ರೆ ಅದಕ್ಕೆ ನೀನ್ ತಿಳ್ಕೋಬೇಕಪ್ಪ. ಅದನ್ನೇ ಕೇಳ್ತಿರೋದು. ನಾನು ಹೇಳಲ್ಲ, ನನಗೆ ಕಾನೂನು ಅರಿವು ಚೆನ್ನಾಗದೆ ಹುಚ್ಚಪ್ಪ. ನಾನು ಹಂಗೆಲ್ಲ ಇದ್ ಮಾಡಲ್ಲ, ಕಾನೂನು ತಿಳ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದೀನಲ್ಲ. ಇಕ್ಬಾಲ್ ಹುಸೇನ್ ಹೆಸರಿಗೆ ಮೊದಲೊಂದು ರಿಜಿಸ್ಟರ್ ಆಯ್ತದೆ, ಕೆಲವು ಸ್ಟೇ ಇರ್ತದೆ. ಸ್ಟೇ ವೇಕೆಟ್ ಆದ್ಮೇಲೆ ತಿರ್ಗಿ ಉಳಿಕೆ ರಿಜಿಸ್ಟರ್ ಆಯ್ತದೆ. ಈ 3 ನಂಬರ್ ಮಾತ್ರ ಹಳ್ಳಿಯ ರೈತರುಗಳಿಗೆ ಊರು ಬರ್ಕೊಡ್ಬೇಕಾಗಿತ್ತು. ಊರು ಬರ್ಕೊಟ್ಟಿದೀವಿ, ದೇವಸ್ಥಾನ ಬರ್ಕೊಟ್ಟಿದೀವಿ, ಸ್ಕೂಲ್ನವ್ರಿಗೆ ಸ್ಕೂಲ್ ಬರ್ಕೊಟ್ಟಿದ್ದೀನಿ. ಈಗ ಅವ್ರ ಜಮೀನುಗಳಿಗೆಲ್ಲ ಹೋಗಿ ರಸ್ತೆ ಕೇಳಿದ್ರು, ರಸ್ತೆ ಬರ್ಕೊಟ್ಟಿದ್ದೀನಿ. ಎಲ್ಲನೂ ಕ್ಲಿಯರ್ ಮಾಡ್ಕೊಟ್ಟಿದ್ದೀನಿ, ಎಲ್ಲ ಮಾಡಿದ್ವಿ. ಬಟ್ ಈಗ ಹಕ್ಕುಪತ್ರ ಹಂಚ್ಬೇಕು, ಅದು ಒಂದು ಇದೇ ಮಾಡ್ಕೊಡ್ಬೇಕು ಅವ್ರಿಗೇನು 9/11 ಕೊಡ್ಬೇಕು. 9/11 ಒಂದು ಇದು ಮಾಡ್ಬೇಕು, ಕಟ್ಟಿ ನಾನು ಬರ್ಸ್ಕೊಡ್ಬೇಕು. ಏನ್ ಗೊತ್ತಾ, ಈ 2 ನಂಬರ್ನ ಅವ್ರಿಗೆ ರಿಜಿಸ್ಟರ್ ಮಾಡೋದು ಬೇಡ ಅಂದ್ಬಿಟ್ಟು ಊರಿನ ಗ್ರಾಮದ ನಂಬರು ಅಕ್ಕಪಕ್ಕ ಇಷ್ಟು ಬಸ್ ಮಾಡ್ಕೊಂಡು ಜಮೀನು ಅಂದ್ಬಿಟ್ಟು ಬಾಬಣ್ಣ ಹೆಸರಿಗೆ GP ಕೊಟ್ಟು MLA ಹೆಸರಿಗೆ ನಾವು ಬರೀಲಿಲ್ಲ ಅದನ್ನ. ಯಾಕೆಂದ್ರೆ ಅವ್ರು ಬರೋಕ್ಕಾಗಲ್ಲ ಅಂದ್ಬಿಟ್ಟು GP ಕೊಟ್ಬಿಟ್ಟು ಇವ್ರ ಹೆಸರಿಗೆ ಅದೇ ಪ್ರತಿ ಹಂತದಲ್ಲೂ AC ಅವ್ರು ಕರೀತಾರೆ, 10 ಜನ 20 ಜನ ಬರೀತಾರಲ್ಲ ಅಂತ ನಾನು ತಗೊಂಡಿದ್ದೀನಿ. ಇವ್ರ ಹೆಸರಿಗೆ GP ಕೊಟ್ಟವ. ಅವ್ರ ಲ್ಯಾಂಡ್ ಆಡಿದ ಕಡೆ ಹೆಸರಿಗೆ ರೈತರಿಗೆ ಮನೆ ಮತ್ತೆ ಸೈಟ್ ಎಲ್ಲ ಬರ್ತದೆ. ಇದು ಒಟ್ಟು 150 ಮನೆ, 180 ಮನೆ, 128 ಮನೆ, 128 ಅರ್ಜಿ ಹಾಕಿಲ್ಲ. 90 ಮನೆ ಆಗಿರ್ಬೇಕು. 124 ಮನೆ 4-5 ಮನೆ ಸ್ವಲ್ಪ 120 ಮನೆಗೂ ಅದೇನೋ ಅವ್ರದ್ದು ಟೆಕ್ನಿಕಲ್ ಇಶ್ಯೂ ಆಗದೆ. ಒಂದ್ ಯಾವ್ದೋ ಕರಿಯಪ್ಪ ಅನ್ನೋದು ಏನ್ ಮಾಡಿದ್ರು, ಕರಿಯಪ್ಪ ಅಂತ ಹೋದ್ರು, ಈ ಕರಿಯಪ್ಪ ಹೋಗಿ ಕೂತ್ಕೊಂಡ್ಬಿಟ್ಟ. ಅಲ್ಲ ಮಾಡ್ಕೊಡ್ತೀವಿ. ಇಗ್ಲೂರು ಬೋರಯ್ಯ ಅಂತ ಯಾರು ಬರ್ದಿದ್ದೀವಿ, ಪ್ರತಿಯೊಬ್ಬರು 3 ಗುಂಟೆ 4 ಗುಂಟೆ ಕಣ್ಕಪ್ಪ ಮಾತಿದ್ದಲ್ಲ ಅಳತೆ ಐತಿ. ಇಗ್ಲೂರು ಬೋರಯ್ಯ ಅಂತ ಯಾರು ನೀವು ಅವನೇನೋ ಇದಾಗ್ಬಿಟ್ಟ ಅಂತ ಬರ್ದಿದ್ದೀವಿ. ಮಗನ್ನ ಕಳ್ಕೊಂಡು ಈ ಮನುಷ್ಯ ಕರ್ಕೊಂಡ್ರು ಅವನ್ನ. ಆ ಮಗನ್ನ ಕೊಲೆ ವಿಚಾರದಲ್ಲೂ ಅವರ ನೀವೆಲ್ಲ ಅಮಾಯಕರು ಅವರು ಅಂತ ಬರ್ಬಿಟ್ಟಿದ್ದೀರಲ್ಲ. ಜಡ್ಜ್ ಕೊಡ್ಲಿಲ್ಲ ತೀರ್ಮಾನ, ಪತ್ರಕರ್ತರೇ ಮಾಡ್ಬಿಟ್ಟಿದ್ದೀರಿ ಅಮಾಯಕರು ಅಂತ. ಕೊಲೆ ಮಾಡೋರೆಲ್ಲ ಅಮಾಯಕರು ಇರ್ಲಿ. ಇವರೇ ಕರ್ಕೊಂಬಂದ ಅಯ್ಯಪ್ಪ ಮಗನ್ ಕಳ್ಕೊಂಡಿದ್ರು. ಅಣ್ಣ ಏನೋ ಬಡವ ಅನ್ನೋ ನೋಡಿದ್ರೆ ಹಂಗೆ ಅವ್ರೆ ಬಡವ ಗೊತ್ತಿದ್ದೆ. ಅವ್ರ ಜೊತೆ ಸೇರ್ಕೊಂಡ್ಬಿಟ್ಟು ಏನೋ ತಪ್ಪು ಮಾಡ್ಬಿಟ್ಟಾನೆ, ಬಂದು ಕೈ ಕಾಲು ಹಿಡ್ಕೊಂಡ. ಅವ್ರಿಗೆ ಮನೇನು ಜಮೀನು ಮಾಡ್ಕೊಟ್ಬಿಡಿ ಅಂತ ಅಂದ್ರು. ಆಗ ಅವ್ರ ಇವ್ನ ಪ್ರಕಾಶನ್ ಕರ್ಕೊಂಡ್ಬಂದು, ಅಣ್ಣ ನಾನ್ ಕಡ್ಡಿ ಹಾಕೊಂಡಿದ್ದು ನಮ್ಮ ನಂಜಯ್ಯ ಅಂತ. ನಂಜಯ್ಯ ಸರ್ ತಂದೆ ಇವರು. ನಂಜಯ್ಯ ಸರ್ ತಂದೆ, ನಂಜಯ್ಯ ಅವನ ಮಗ, ನಂಜೇಶನ್ ಮಗ ಕರ್ಕೊಂಬಂದು ಯಪ್ಪ ದೊಡ್ಡ ಮನುಷ್ಯ ಮಾಡ್ಕೊಟ್ಬಿಟ್ರಣ್ಣ, ಏನೋ ತಪ್ಪು ಮಾಡ್ಬಿಟ್ಟವ್ರೆ, ಅವ್ರು ಯಾರೋ ಮಣ್ತಿನ ಕೆಲಸ ಇವನೇನ್ ಮಾಡಿ ಅವ್ನ ಮಗನ ಕೆಲಸ ಏನು ಅಂದ್ರೆ ಫೋಟೋ ಕೊಡೋದು. ಈಗ ನಿಮ್ಗೆ ಯಾರೋ ಕೊಟ್ಟು ಕೆಲಸವನ್ನಲ್ಲ ಫೋಟೋ, ಆ ಕೆಲಸದವನು ಕರ್ಕೊಂಬಂದವನಿಗೆ ಮನುಷ್ಯನಿಗೆ ನಾನು ಮನೆ ಮಾಡ್ಕೊಟ್ಬಿಟ್ಟಯ್ಯ, ನೀನು ಹೋಗಿ ಫಾರಂ ನಂಬರ್ 10 ಹಾಕೋ ಅಂತೇಳಿ ಇದಾಕ್ಬಿಟ್ಟು ಕೊಟ್ರೆ ಅಂಟೊಂದಿಬ್ರು ರಿಲೀಸ್ ಆದ್ರೆ ಇವನು ಅವ್ರ ಜೊತೆ ಸೇರ್ಕೊಂಡು ನಾಟಕ ಶುರು ಮಾಡ್ಬಿಟ್ಟು ಆ ಯಪ್ಪನ್ನ ಅವ್ನ ನೋವು ತಡ್ಕೊಂಡು ಬಂದವ್ರಿಗೆ ಗೌರವ ಕೊಡದೇ ಇರುವಂತವ್ರು ಅವ್ರನ್ನ ನೀವು ಅಮಾಯಕರು ಅಂತ ಬರೀತೀರಿ. ಏನ್ ಮಾಡೋಣ, ನಾವು ಸಾರ್ವಜನಿಕ ಜೀವನದಲ್ಲಿ ಒಳ್ಳೇದ್ ಮಾಡ್ಬೇಕು ಅಂತ ಹೊರಟ್ರೆ ನಿಮ್ಗೆಲ್ಲ ವಿಲನ್ಗಳು ಕಂಡಂಗೆ ಕಾಣಿಸ್ತೀವಿ. ನಮಗೆಲ್ಲ ಏನ್ ಕಾಣುದಿಲ್ಲ. ಈಗ ಬಾಬಣ್ಣ ಹೇಳಿಲ್ಲ, ನೀನ್ ಯಾಕೆ ಪೇಪರ್ ಹೆಸರು ಹೇಳಿದೀನಿ, ಯಾವ್ಯಾವ ಪೇಪರ್ ಏನೇನ್ ಬರ್ದಿದ್ದೀನಿ ಎಲ್ಲ ಮೀಡಿಯಾದವರು ಸಂಬಂಧಪಟ್ಟವ್ರಿಗೆ ಮಾತ್ರ ಬಾಬಣ್ಣ ಹೇಳೋದನ್ನು ತಗೋಬೇಕು, ಅವ್ರು ಹೇಳೋದನ್ನು ತಗೋಬೇಕು. ಅಲ್ಲ, ಯಾರು ಹೇಳ್ತಾರು ತಗೋ, ಬರೆಯೋದ್ರಲ್ಲಿ ಸತ್ಯ ಇರಬೇಕು.
ಅಟ್ಲೀಸ್ಟ್ ನಿನ್ನ ಆತ್ಮತೃಪ್ತಿ ಕೆಲಸ ಮಾಡಬೇಕು. ನೀರು ಕೊಡಪ್ಪ ಒಂಚೂರು. ಯಾರಾದ್ರೂ ಆಗ್ಲಿ ಬರೆಯುವಾಗ ಆತ್ಮತೃಪ್ತಿ ಕೆಲಸ ಮಾಡಬೇಕು. ನಾವು ಸಮಾಜದಲ್ಲಿ ಒಳ್ಳೆ ಹೆಸರು ಸಂಪಾದನೆ ಮಾಡಿ ನಮ್ಮ ಬಗ್ಗೆ ಒಂದು ಗೌರವ ಇಟ್ಕೊಂಡು ಮಾಡಿದೀವಿ. ನೀನೋಗೇನೋ ಹಳೆ ರೌಡಿ ಹಂಗೆ ದರ್ಪ ತೋರಿಸ್ಬಿಟ್ಟು ಯಾವ ದರ್ಪನೂ ತೋರಿಸ್ತಿಲ್ಲ. ನಾನು ಈಗಲೂ ಊರಿಗೆ ಹೋದ್ರೆ ಇಡೀ ಊರು ನನ್ನ ಹಿಂದೆ ಬರ್ತಾ ಇರ್ತಾರೆ. ಏನು 100 ಜನ ಕರ್ಕೊಂಡೋಗಿ ಪಾಪ ಅಮಾಯಕರ ಮೇಲೆ ನಾನು 100 ಜನ 50 ಜನ ಕರ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ನಾನು ಯಾಕೆ ಪೊಲೀಸ್ನವ್ರನ್ನ ಕರ್ಕೊಂಡು ಹೋದೆ ಅಂತಂದ್ರೆ, ನಾನು ಊರಿಗೆ ಹೋದಾಗ ಈ ಕೆಲವರು ಕುಂಡ್ರು ಇದ್ದವರು ಯಾವ ಯದುನಂದನಗೌಡ ಬರ್ತಾನೆ ಹಿಂದೆನೆ ಒಂದು ಕೊಲೆ ಮಾಡಿದ್ದೀವಿ ಅವ್ರ ಬದ್ರೆ ಬಿಟ್ಬಿಟ್ಟವೆ ಹೆಸರು. ನಾನು ಅದನ್ನ ಸೀರಿಯಸ್ ಆಗಿ ತಗೊಂಡು ನಾಳೆ ಅದು ಬೇರೆ ವಿಪೋಕ್ ಹೋಗೋದು ಬೇಡ ಅಂತ ಒಂದು ಕಂಪ್ಲೇಂಟ್ ಮಾಡಿದೆ. ಸರ್ ನನ್ನ ಜಮೀನು ಹಿಂಗೆ ಅದು ಇಂಥವ್ರು ಯಾರೋ ಕೂತಿದ್ದಾರೆ ಅದರಲ್ಲಿ, ಆದರೆ ಏನು ನಿಂಬೆ ಗಿಡನೂ ಇರಲಿಲ್ಲ. ನನ್ನ ಜಮೀನು ಅದು ನಾನು ಕ್ಲೀನ್ ಮಾಡ್ಸಕ್ಕೆ ಹೋಗ್ತೀನಿ, ನನಗೊಂದು ಪ್ರೊಟೆಕ್ಷನ್ ಕೊಡಿ ಬೆಳೆಸಿರ್ಬೋದು. ಅದನ್ನ ವಿಷಯ ತಿಳ್ಕೋಬೇಕು. ಪಂಪ್ ಸೆಟ್ ಇರಲಿಲ್ವಾ? ಅಲ್ಲ ಗುರು, ಪಂಪ್ ಸೆಟ್ ಇದ್ರೆ ಮಡಿಕೊಂಡ್ರೆ ನನಗೆ ಪಂಪ್ ಸೆಟ್ ಆಯ್ತದೆ. ನಾನು ಯಾಕೆ ನಾಶ ಮಾಡ್ಲಿ? 1.5 ಲಕ್ಷದ ನಾನೇನ್ ದಡ್ಡೇನೆ ಅಲ್ಲಪ್ಪ. ನನ್ನ ಜಮೀನಲ್ಲೇ ನೀನ್ ಹಾಕಬಿಟ್ಟಿದ್ದೆ ಅಂತ ಇಟ್ಕೋ, ಕಾನೂನು ನನಗೆ ಮಾಡಿಕೊಟ್ಟದೆ. ನಾನು ತಗೊಂಡು ಪಂಪ್ ಸೆಟ್ ಯಾಕೆ ಯಾರು ಮಾಡ್ಲಿ? ಇದ್ರೆ ಹಾಕೊಂಡು ಬೆಳೆ ಬೆಳಿತಿದೀವಿ ಅಂತ ಹೇಳಿದ್ರು, ಅದಕ್ಕೆ ಕೇಳ್ದೆ ಇದೆಯಲ್ವಾ? ಹೇಳ್ತಾನೆ ಮುಂಚಪ್ಪ. ಈಗ ನಾನು ಹೇಳ್ತೀನಿ, ಪೇಪರ್ನವರು ಸ್ವಾಮಿ ನನ್ನ ಹಣಕ ದುಡ್ಡು ಕೇಳಿದ್ರು ಕೊಡದೇ ನಿಮ್ಮ ಹೆಸರು ಬರೀತೀನಿ ಅಂದ್ರು, ಅದಕ್ಕೆ ನನ್ನ ಹೆಸರು ಬರೆದವ್ರೆ ಅಂದ್ರೆ ಬರೀಕಾಯ್ತದೆ. ತಿಳ್ಕೋಬೇಕು. ನಾನು ಹೇಳ್ತಿರೋ ಸತ್ಯನೇ ಸುಳ್ಳೆ. ಆಮೇಲೆ ಮಾವಿನ ಮರ ತೆಂಗಿನ ಮರ ಎಲ್ಲ ಉಳಿದ್ರು, ನಿಜವಾಗ್ಲೂ ತೆಂಗಿನ ಮರ ಮಾವಿನ ಮರ ಕಳ್ಕೊಂಡವ್ರು ಇವರು. ಇಲ್ಲವ್ರ ಕೇಳಿ ಯಾರಿಗೂ ಅವ್ರು ಹೇಳಿದ್ರು ಮರ ಮಾವಿನ ಮರಕ್ಕೆ ಬೆಂಕಿ ಇಟ್ಟು ಬೇಯಿಸ್ತಿದ್ದವ್ರು ಅವರು. ಇರ್ಲಿ ಇರ್ಲಿ. ಆಮೇಲೆ ಕೆಲವರು ಕೃಷ್ಣಮೂರ್ತಿ ಕೆಲವು ರೈತರು ನಾವು ಕರೆದಾಗ ನೋಡಿ, ಇವ್ರು ಶಿವಣ್ಣ ಅಂತ ನನಗೆ ಗೊತ್ತಿರಲಿಲ್ಲ. ನನ್ಗೆ ಈ ಸರ್ವೆ ನಂಬರ್ LRF ಆಗಿರೋದು. ನಾನು ಇಲ್ಲಿ ಜಮೀನು ಮಾಡ್ಬಿಟ್ಟಿದ್ದೀನಿ, ಒಳ್ಳೆ ತೋಟ ಮಾಡಿದ್ದೀನಿ. ನನಗೆ ಇದನ್ನ ಅವಕಾಶ ಮಾಡ್ಕೊಡಿ, ನನಗೆ ಗುಡ್ಕೊಡಿ ಅಂತ. ಅವ್ರು ಗುಡ್ಕೊಡ್ತೀನಿ ಅಂತ ಹೇಳಿದ್ದೀನಿ. ಆ ಜಮೀನು ಬಿಟ್ಟಿದ್ದೀನಿ, ಅವ್ರು ಕ್ಲಿಯರ್ ಮಾಡ್ಕೊಡ್ತಾ ಇದ್ದೀನಿ. ಇನ್ನೊಂದು ಫ್ಯಾಮಿಲಿ ಅವ್ರು ನೋಡಿ, ಇವ್ರು ಯಾರು? ಇವ್ರು ಅದು ಪಾಡು ಇದು ಪಾಳೆ. ಅಣ್ಣ ನನಗೆ ಗೊತ್ತಿರಲಿಲ್ಲ, ನಮ್ಗೇನೋ ಸೆಂಟಿಮೆಂಟ್ ಈ ಜಾಗದಲ್ಲಿ, ನನಗೆ ಈ ಜಾಗ ಬಿಟ್ಕೊಡ್ಬೇಕು ನೀವು ಅಂತ ಕೇಳಿದ್ರು. ಆಯ್ತಪ್ಪ, ನೀನು ಆ ಜಾಗ ತಪ್ಪ, ನನ್ಗೆ ಆ ಜಾಗ. ಈಗ ಪ್ರಕಾಶನ್ಗೆ ಆಗದೆ LRF ಕಲ್ಲಾಗೋಗುತ್ತೆ, ಪೂರ್ತಿ ಒಡ್ಡು ಕಲ್ಲೇ. ಅವ್ನಿಗಾಗಿರೋ 1 ಎಕರೆ ಕ್ಲೀನ್ ಮಾಡಿ 4 ಎಕರೆ ತಗೋಬಹುದು. ಅವ್ನಿಗೆ ಗೊತ್ತಿಲ್ಲ ಅವ್ರ ತಂದೆನೋ ಅವ್ರ ತಾತನ ಅವ್ರನ್ನೆಲ್ಲ ಬೇರೆ ಜಮೀನು ನಮ್ಮ ಜಮೀನಿಗೆ ಹಾಕೋಬಿಟ್ಟು ಅಂತ ಹೇಳ್ದ. ಆಯ್ತಪ್ಪ, ನಿನ್ಗೆ ಅದೇ ಜಮೀನು ಬರ್ಕೊಡ್ತೀನಿ. ಅಷ್ಟು ಮಾತ್ರ ಸಹಾಯ ಮಾಡ್ಬೋದು ನಾವು. ಅದು ಬಿಟ್ಟು ಬೇರೆ ಏನೂ ಮಾಡೋಕ್ಕಾಗಲ್ಲ. ದಯಮಾಡಿ ನೀವೇನಾದ್ರೂ ಬರಿಬೇಕಾದ್ರೆ ವ್ಯಕ್ತಿತ್ವ ತಿಳ್ಕೊಂಡು ಮಾಡಬೇಕು. ನಾನೇನು ಕಾಂಜಿ ಪಂಜಿ ಪೇಪರ್ ಹಾಕೊಂಡು ಜೀವನ ಮಾಡಿ ಬದುಕೋನಲ್ಲ. ನನ್ನ ಹೆಸರು ಬರಿಬೇಕಾದ್ರೆ ದರ್ಪನೋ ದುರಂಕಾರನೋ ಅಂತ ಬರಿಬೇಕಾದ್ರೆ ನಾನು ನಿಮಗೆ ಬೇರೆ ಥರನೇ ಉತ್ತರ ಕೊಡ್ಬೋದಾಗಿತ್ತು. ಬೇಡ, ಎಲ್ಲ ಸ್ನೇಹಿತರುಗಳು ಇನ್ನೊಂದ್ಸಲಿ ಬರಿಬೇಕಾದ್ರೆ ನೋಡಿ ಸತ್ಯ ಬರೀರಿ. ಸಮಾಜಕ್ಕೆ ನಿಮ್ಮ ಬಗ್ಗೆ ಗೌರವ ಇದೆ. ಆಮೇಲೆ ನೀವು ಒಂದು ಅಂಗ ಸಮಾಜಕ್ಕೆ, ಅದನ್ನು ತಿಳ್ಕೋಬೇಕು ಅಂತ ಕೇಳ್ಕೊತೀನಿ ಅಷ್ಟೇ, ಬೇರೆ ಏನೇನಿಲ್ಲ. ಏನಾದ್ರು ಇದ್ರೆ ಕೇಳಿ, ನಿಮ್ಗೇನು ಬೇಕು ಪೇಪರ್ ಇಲ್ಲವೇ, ಏನು ಪೇಪರ್ ಬೇಕು ಕೇಳಿ ಕೊಡ್ತೀನಿ. ಈಗ ನೀವು ಹೇಳ್ತಾ ಇರೋದು ಬರೋಣ ಅಣ್ಣ. ಈಗ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅವ್ರು ಯಾರು ಇಲ್ಲ ಸತ್ತೋಗಿದ್ದಾರೆ. ಅವ್ರ ಹೆಸರು ಮೇಲೆ ಇವರು ನಮ್ಗೆ ಅಳದು ತೋಡ್ಕೊಂಡ್ರು ಅಂತ ಬರೋರು ಒಬ್ರು ಇಲ್ಲ. ಒಬ್ರು ಇಲ್ಲ ಅವರು. ಇದು ಸುಮ್ಮನೆ ಅಲ್ಲಿಗೆ ಇವರು ಸ್ಥಳಕ್ಕೆ ತನಿಖೆ ಹೋಗ್ಲಿಲ್ಲ, ಏನು ವಿಚಾರ ಗೊತ್ತಿಲ್ಲ, ಯಾರನ್ನೂ ಕೇಳಲಿಲ್ಲ. ಅವನ ಏನೋ ಹೇಳ್ದ ಅದನ್ನ ಬರೆದವ್ರೆ. ಆಮೇಲೆ ನಮ್ಮ ಪ್ರಜಾವಾಣಿಯವರು ಬರೆದವ್ರೆ. ಇದು ಅದನ್ನ ತಿಳ್ಕೋಬೇಕು. ಅವ್ರು ಯಾರೋ ಲಾಯರ್ ಅಂತ, ಲಾಯರ್ ಅಲ್ಲ, ಏನಂತ ಬರೆದವ್ರೆ ಅಂದ್ರೆ ಪರ ವಕೀಲರಂತೆ. ಅವರು ವಕೀಲರೊಬ್ರು ಏನು ಹೇಳಿಕೆ ಕೊಟ್ಟವ್ರು ಅಂದ್ರೆ, ನಾನು ಅರ್ಜಿ ಹಾಕಿದ ತಕ್ಷಣ ಸಾಹುಕಾರ ಜಮೀನು ಎಷ್ಟದೆ ಅಷ್ಟನ್ನು ಸರ್ಕಾರ ಸ್ವಲ್ಪದಿಗೆ ತಗೊಬಿಡ್ಬೇಕಂತ, ಅದನ್ನ ಹಂಚ್ಬೇಕಂತೆ. ಈಗ 150 ಎಕರೆ ಜಮೀನು ಅದೇ, 150 ಎಕರೆ ತೆಗೆದ್ಬಿಟ್ಟು ಸಾಹುಕಾರ ಮನೆಯವ್ರು ಇನ್ನೊಂದು ಮನೆಗೆ ಸಂಬಳಕ್ಕೆ ಹೋಗಿ ಅಂತ ಯಾವ ಕಾನೂನು ಹೇಳ್ತದೆ? ಏನೋ ನಿನ್ನ ಹತ್ರ ಇರೋದ್ರಲ್ಲಿ ರೈತರು ಸ್ವಲ್ಪ ಕೊಡುವಂತ ನಾವು ಕಾನೂನು ಮಾಡಿದ್ವಿ. ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮಾಡಿದ್ರು ಕಾನೂನು ಹಂಗೆ. ಅದನ್ನ ನೋಡ್ಬಿಟ್ಟು ಏನು ಬರಿಬೇಕಾದ್ರೆ ಅವ್ನು ಹೇಳಿದ ಸತ್ಯನೇ, ನಾನು ಹೇಳಿದ್ದೆಲ್ಲ ಬರಿಬೇಡಿ, ನಾನು ಹೇಳಿದ ಸತ್ಯನೇ, ನಾನು ಹೇಳಿರೋದು ಏನದೆ ನೋಡ್ಕೊಂಡು ಬರೀಬೇಕು. ಅದರಲ್ಲೇ ಏನೋ ಇದೇನಿಲ್ಲ. ಮೂಲತಃ ದೌಲತ್ ಸಾಹೇಬ್ರದ್ದು ನವಾಬ್ಜಾನ್ ಸಾಹೇಬ್ರದ್ದು. ನವಾಬ್ಜಾನ್ ಸಾಹೇಬ್ರ ಅಂತ ಹೌದೇ. ಇವರೆಲ್ಲ ಅವರ ಇದರಲ್ಲಿ ಇದ್ದವರು. ಏನೋ ಮನುಷ್ಯನಿಗೆ ಆಸೆ, ನಿನ್ಗೆ 2 ಎಕರೆ ಕೊಡ್ತೀನಿ, 3 ಎಕರೆ ಕೊಡ್ತೀನಿ, ನೀನು ಮಾಡಿಸ್ಕೊಡ್ಬಿಡ್ತೀನಿ. ಅವ್ರ ಹತ್ರ ಇದು ಮಾಡ್ತಿದ್ರಿ ಕೇಳಿ. ಅದಕ್ಕೆ ಇಲ್ಲೇ ಎಲ್ಲ ರೈತರು ಕೂರ್ಸವ್ರೆ, ಇವ್ರಿಗೇನಾರ ನಾವು ತೊಂದರೆ ಕೊಟ್ಟಿದ್ದೀವಿ. ಇವರು ನಿಜವಾದ ಅವತ್ತು ಆಧಾರ್ ಕಾರ್ಡ್ ತಂದಿದ್ದೀರಪ್ಪ ತೋರಿಸ್ಬಿಡ್ರಪ್ಪ ಒಂದ್ಸಲಿ. ಯಾಕಂದ್ರೆ ಹೋದ್ಸಲಿ ಯಾಕೆ ಆಧಾರ್ ಕಾರ್ಡ್ ಕೇಳದೆ ಇದ್ರೆ, ಹೋದ್ಸಲಿ ಇವರೆಲ್ಲ ಬಂದು ಲೋಕಾಯುಕ್ತಕ್ಕೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ರು ಕೆಲವು ಭಾರಿ ಹೋರಾಟಗಾರರು. ಆಗ ಊರಿನವ್ರು ಹೋಗಿ ಲೋಕಾಯುಕ್ತಕ್ಕೆ ಒಂದು ಇಟ್ಕೊಟ್ರು. ಇಲ್ಲ ಸ್ವಾಮಿ, ನಮ್ಗೆ ಯಾವುದೇ ತೊಂದರೆ ಆಗಿಲ್ಲ, ಊರಿನ ಇಕ್ಬಾಲ್ ಹುಸೇನ್ ಅವರು ಬರ್ಸ್ಕೊಂಡಿಲ್ಲ, ನಾವೇ ಸಾಹುಕಾರರಿಗೆ ಹೇಳಿ ಇಕ್ಬಾಲ್ ಅವ್ರಿಗೆ ಬರೀರಿ, ನಾವು ಬರ್ಸ್ಕೊತೀವಿ ಅಂತ ಹೇಳಿದ್ದು ಅಂತ ಒಂದು ಕಂಪ್ಲೇಂಟ್ ಕೊಟ್ಟದಕ್ಕೆ ಮಾಣಿ ಪೇಪರ್ನವ್ರು ಬಂದಿದ್ರು. ಈ ಗ್ರಾಮಸ್ಥರೇ ಅಲ್ಲ ಇವರೆಲ್ಲ, ಇವರು ಪಕ್ಕದೂರ್ನವ್ರನ್ನ ಕರ್ಕೊಂಡ್ಬಂದು ಸ್ಟೇಟ್ಮೆಂಟ್ ಕೊಡಿಸ್ಕೊಟ್ರು ಅಂತ ಬರ್ಸಿದ್ರು. ಅದಕ್ಕೆ ಆಧಾರ್ ಕಾರ್ಡ್ ತಂದ್ಬಿಡ್ರಪ್ಪ, ಯಾವ್ದಕ್ಕೂ
ಒಂದ್ಸಲಿ ತೋರಿಸ್ಕೊಡೋಣ ಅಂತ ಹೇಳಿದ್ದೀನಿ. ಎಲ್ಲರೂ ಆಧಾರ್ ಕಾರ್ಡ್ ತಂದವ್ರೆ, ಬೇಕಾದ್ರೆ ಎಲ್ಲರೂ ಒಂದೊಂದು ಜೆರಾಕ್ಸ್ ತಗೊಂಡು ಹೊಂಗಾಣಿ ದೊಡ್ಡಿದೆ. ಅಲ್ಲಿ ಜಮೀನು ಎಷ್ಟದೆ? 140 ಎಕರೆ ಅಂದಾಜು 70 ಎಕರೆ ಈಗ ಮಾಡಿದ್ವಿ. 70 ಎಕರೆ ಊರು ಮತ್ತೆ ರೈತರ ಜಾಗ ಯಾರು ರೈತರಿಗೆ ಯಾರು ಕೊಟ್ಟಿದ್ರು ಅವ್ರಿಗೆಲ್ಲ ಅವ್ರವ್ರಿಗೆ ಇಲ್ಲ ಸುಮ್ಮನೆ 140 ಎಕರೆ ಟೋಟಲ್. ಈಗ ಅಂದಾಜು ಒಂದು 140 ಎಕರೆ ಅಷ್ಟಿತ್ತು. ಹೌದು ಸರ್. ಒಂದು 30-35 ಎಕರೆ LRF ಅಲ್ಲಿ ಆಗಿತ್ತು. ಅದು ಎಷ್ಟು ಸರ್ವೆ ನಂಬರ್ ಇವೆ ಅದರಲ್ಲಿ? 5 ಸರ್ವೆ ನಂಬರು LRF ಆಗಿದೆ. ಈಗ ಹೇಳ್ದಲ್ಲ ನೀ ಇಷ್ಟೊತ್ತು ಗಂಟ ಬರ್ಕೊಬಿಡೋಣ ದಯವಿಟ್ಟು ಒಂದ್ಸರಿ. 4, 5, 6, 7, 8, 9, 10, 11, 12, 13, 14, 15, 16, 17, 18, 19 ಸರ್ವೆ ನಂಬರ್ ಅವೆ ಅಣ್ಣ ಟೋಟಲ್ಲು. ಅದನ್ನು ತಿರ್ಗಾ ಎಕ್ಸ್ಟೆಂಟ್ ಎಷ್ಟು ಅಂದ್ಬೇಡ, ತಿರ್ಗಾ ಹುಡುಕ್ಬೇಕಾಯ್ತದೆ. 19 ಸರ್ವೆ ನಂಬರಲ್ಲಿ 5 ಸರ್ವೆ ನಂಬರು LRF ಅಲ್ಲಿ ರೈತರ ಪರವಾಗಿ ಆಗೋದನ್ನ. ಅದು 269, 271, 274, 348, 349 ಇದು ಸರ್ಕಾರಿ ಆದೇಶ LRF ಅಲ್ಲಿ ರೈತರಿಗಾಗಿರುವಂಥದ್ದಣ್ಣ. ಅದು ಬಿಟ್ರೆ ಇನ್ನು ಉಳಿಕೆ ನಂಬರು 1, 2, 4, 6, 8, 10, 11 ಸರ್ವೆ ನಂಬರು ಇಕ್ಬಾಲ್ ಹುಸೇನ್ ಅವ್ರಿಗೆ ಸರ್ಕಾರಕ್ಕೆ ಏನು ಕಟ್ಟಬೇಕು, ಆಮೇಲೆ ಸಾಹುಕಾರರಿಗೆ ಏನು ದುಡ್ಡು ಕೊಡಬೇಕು ಕೊಟ್ಟು ಸರ್ಕಾರಕ್ಕೆ ಕಟ್ಟಿ ಲೀಗಲ್ ಆಗಿ ರಿಜಿಸ್ಟರ್ ಮಾಡ್ಕೊಂಡಿರುವಂಥ ಪೇಪರು 11 ಸರ್ವೆ ನಂಬರು. ಇನ್ನು 3 ಸರ್ವೆ ನಂಬರು ನನ್ನ ಹೆಸರಲ್ಲಿ GPA ರಿಜಿಸ್ಟರ್ ಆಗಿದೆ, ರಿಜಿಸ್ಟರ್ಡ್ GPA ಆಗಿದೆ. ಯಾಕೆ ಅಂತಂದರೆ ಅದೇ ಊರು ಇತ್ತು, ಅದರಲ್ಲಿ 13.5 ಎಕರೆ ಊರಿಗೆ ಬರ್ಕೊಟ್ಟಿದ್ದೀವಣ್ಣ. ಯಾವುದೇ ಇದಿಲ್ದೇನೆ ಸರ್ಕಾರಕ್ಕೆ ಬರೆದಾಗಲೂ ಅಷ್ಟೇ ನಮ್ಗೆ ಯಾವುದೇ ಅದ್ರ ಕಾಂಪನ್ಸೇಷನ್ ಬೇಡ ಅಂತ ಬರ್ದಿದ್ದೀವಿ. ಯಾಕಂದ್ರೆ ನಾವು ಕಾಂಪನ್ಸೇಷನ್ ತಗೊಂಡ್ರೆ ರೈತರ ಹತ್ರ ವಸೂಲಿ ಮಾಡಿಕೊಡ್ತದೆ ಸರ್ಕಾರ, ಯಾಕಂದ್ರೆ ಫ್ರೀಯಾಗಿ ಕೊಡ್ತಿದ್ದೀವಿ ಅಂತೇಳಿ ನಮ್ಗೆ ಯಾವುದೇ ಕಾಂಪನ್ಸೇಷನ್ ಬೇಡ. ಸೂರ್ಯವರ ಆದೇಶದ ಮೇರೆಗೆ ನಾವು ಬರ್ಕೊಟ್ಟಿದ್ದೀವಿ. 13.5 ಎಕರೆ ಬರ್ಕೊಟ್ಟಿದ್ದೀವಿ. ಅದಲ್ಲದೆ ದೇವಸ್ಥಾನಕ್ಕೆ ಜಾಗ ಕೇಳಿದ್ರು, ದೇವಸ್ಥಾನಕ್ಕೆ ಕೊಟ್ಟಿದ್ದೀವಿ. ಇವರು ಊರುಗಳು ರಸ್ತೆಗಳು ಕೇಳಿದ್ರು, ಜಮೀನುಗಳಿಗೆಲ್ಲ ಹೋಗೋಕ್ಕೆ ರಸ್ತೆಗಳು, ಅದು 13 ಎಕರೆ ಬಿಟ್ಟು ಹೇಳ್ತಾ ಇದ್ದೀನಿ, ಬಿಟ್ಟಿದ್ದೀನಿ. ಮತ್ತು ಕೆಲವ್ರಿಗೂ ಇನ್ನೂ ರಸ್ತೆ, ದೇವಸ್ಥಾನ, ಸ್ಕೂಲು ಬಿಟ್ಟಿದ್ದೀನಿ. ಬೇರೆದೆಲ್ಲ ಅವರು ಸರ್ಕಾರದಲ್ಲದೆ ಮಾಡ್ಕೋಬೋದು. ಸರ್ಕಾರಕ್ಕೆ ಬರೆದು ಬಿಟ್ಟಿದ್ದೀನಿ ಅಣ್ಣ. ಅವರು ಪೋಡಿ ಮಾಡಿ ಕೊಡಬೇಕು, ನನಗೆ ನನ್ನ ಹುಡುಕೆ ಜಮೀನು ಕೊಡಬೇಕು ಆ 3 ಸರ್ವೆ ನಂಬರಲ್ಲಿ. ಈಗ ರೈತರುಗಳಿಗೆಲ್ಲ ಹಕ್ಕುಪತ್ರ ಹಂಚಿದ್ಮೇಲೆ ಪೋಡಿ ಮಾಡಿ ನಮ್ಮ ಹೆಸರಿಗೆ ಉಳಿಕೆ ಜಮೀನು ಮಾಡಿಕೊಡ್ತೀವಿ. ಸರ್ ಹೊಂಗಣಿ ದೊಡ್ಡ ಇಲ್ಲ 1 ಎಕರೆ 2 ಎಕರೆ ಅಲ್ಲಿ ಇದ್ರೇನು ಅಲ್ಲೊಂದು ಕಡೆ ಇಲ್ಲೊಂದು ಕಡೆ ಇದ್ರು. ಕೆಲವರು ದಬ್ಬಾಳಿಕೆಯಲ್ಲಿ ಇದ್ರು. ಇವ್ರು 4-5 ಜನ ಯಾರವ್ರೆ 5-5 ಎಕರೆ 8-8 ಎಕರೆ ಮಾಡ್ಕೊಂಡಿದ್ರು. ತೆಂಗಿನ ಮರ ಉಳಿಸ್ಬಿಡೋದು, ಅವ್ರ ಮಾವಿನ ಮರಗಳಿಗೆ ಬೆಂಕಿ ಇಕ್ಕಿ ದೌರ್ಜನ್ಯದಲ್ಲಿ ಇದ್ದವ್ರು ಅವ್ರಿಗೆ ಹೊಟ್ಟೆ ಉರಿತದೆ. ಹೆಂಗಾದ್ರೆ ಹಂಗಾಮಿ ಗೊತ್ತಾಯ್ತು ಇವು ಮಾಡಿ ಆ ಥರ ಎಲ್ಲೂ ಅವಕಾಶ ಇಲ್ಲ. ನಿನಗೆ ಒಂದ್ಸಲಿ LRF ಕೊಟ್ಮೇಲೆ ತಿರ್ಗಾ ನನ್ನ ಇದಕ್ಕೆ ಬರೋಕ್ಕೆ ಅವಕಾಶ ಇಲ್ಲ. ಕೆಲವ್ರು ಇದ್ರು, ಅದಕ್ಕೆಲ್ಲ ಅವ್ರಿಗೇನು ಹೇಳ್ಬೇಕು ಹೇಳಿ, ಕಾಂಪನ್ಸೇಟ್ ಏನಾರು ಇದ್ರೆ ಮಾಡಿ. ಈಗ ಅಕಸ್ಮಾತ್ ಅವ್ರು ಹೇಳ್ತಿರಲ್ಲ, ಬೋರ್ ಹಾಕ್ಬಿಟ್ರು, ಪಂಪ್ ಸೆಟ್ ಹಾಕ್ಬಿಟ್ರು, ಅಂಥವೇನಾರು ಯಾವೂ ಇಲ್ಲ. 1-2 ಇದ್ವೇನೋ ಅವ್ರು ಯಾರೂ ಇಲ್ಲ. ನಮ್ಮ ಜಮೀನು ಮಾಡಿಕೊಂಡು ನಾವು ಕಾಂಪೌಂಡ್ ಹಾಕ್ಕೊಂಡಿದ್ವಿ. ಆ ಜಮೀನಿಗೂ ರೈತರಿಗೂ ಯಾವ ಸಂಬಂಧನೂ ಇಲ್ಲ. LRF ಜಮೀನಿಗೆ ನಮಗೆ ಸಂಬಂಧ ಇಲ್ಲ, ನಮ್ಮ ಜಮೀನಿಗೆ ರೈತರಿಗೆ ಸಂಬಂಧ ಇಲ್ಲ. ಬಾಬಣ್ಣ, ಜಮೀನು ಮಾಲೀಕರು ರೈತರಿಗೆ ನಾವು ಡೈರೆಕ್ಟಾಗಿ ಬಂದು ಬರ್ಕೊಡೋಕ್ಕಾಗಲ್ಲ. ಇಕ್ಬಾಲ್ ಸಾಹೇಬ್ ಬರೀತೀವಿ, ಅವ್ರ ಹತ್ರ ನೀವು ಅಡ್ರೆಸ್ ಕೊಡಿ ಅಂತ ಮಟ್ಟದಲ್ಲಿ ರಿಜಿಸ್ಟರ್ ಮಾಡಿ ಅಣ್ಣ. ಮನೆದು ಊರಿಂದು ಮಾತ್ರ ಆ ಜಮೀನು ಬರ್ಕೊಟ್ಬಿಟ್ರಣ್ಣ. ಏನೋ ಹೈಕೋರ್ಟಲ್ಲಿ ಆದೇಶ ಆಯಿತು, ಈ LRF ಜಮೀನು ಬಿಟ್ಟು ಮಿಕ್ಕದಕ್ಕೆ ರೈತರುಗಳಿಗೂ ಸಂಬಂಧ ಇಲ್ಲ ಅಂತ ಹೈಕೋರ್ಟ್ ಆದೇಶ ಮಾಡ್ತಾನೆ. ಇದು 2024 ಆದೇಶ ಆಗಿರೋದು. ಇದ್ರ ಮೇಲೆ ಯಾರೂ ಚಾಲೆಂಜ್ ಮಾಡಿಲ್ಲ. ಮಾಡಿಕೊಟ್ಮೇಲೆ ನಾವು ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ ಅಣ್ಣ. ಅಗ್ರಿಮೆಂಟ್ ಆಗಿತ್ತು, ಇದಾದ್ಮೇಲೆ ನಾವು ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ. ಊರಿತ್ತು, ಊರು ಕಟ್ಕೊಬಿಟ್ಟಿದ್ದ ನಂಬರ್ನ ಹೇಳದ್ನಲ್ಲ, ಇಂಥ ದುಬೈಲಿ ಇರ್ತಾರೆ, 15 ಇಲ್ಲಿದ್ರೆ 15 ದಿವಸ ಅಲ್ಲಿರ್ತಾರೆ. ಒಬ್ಬರು ಒಂದು ಕಡೆ ಇದ್ದರಿಂದ ಇವರು ಊರಿನವರು ರೈತರುಗಳು ಅವರು ಕೂತ್ಕೊಂಡು ಮಾತಾಡಿದ್ರು. ಆ್ಯಕ್ಚುಲಾಗಿ ನನ್ನ ಹೆಸರಿಗೆ ಬರೀರಿ ಅಂದರು. ಬೇಡ, ಇಕ್ಬಾಲ್ ಹುಸೇನ್ ಅವರೇನ ಬರ್ಕೊಡ್ಲಿ, ಅವರೇನೆ ಎಲ್ಲರಿಗೂ ದಾನ ಮಾಡಲಿ. ಅವ್ರವ್ರದ್ದೇನೋ ಇರ್ತದೆ, ಅವರು ಮುಸಲ್ಮಾನರು, ಅವರೇನೇ ರೈತರು ಅಲ್ಲ. GPA ಅದಲ್ದೇನೆ ಅಣ್ಣ, 1 ನಂಬರ್ ಇಕ್ಬಾಲ್ ಹೆಸರಿಗೆ ಮಾಡಿದ್ವಿ. ಜಾಸ್ತಿ ಊರಿದ್ದು, ಮಿಕ್ಕದ್ದು ಉಳ್ಕೊಂಡಿದ್ದೆಲ್ಲನೂ ನನ್ನ ಹೆಸರಿಗೆ GPA ಮಾಡಿದ್ರು. ಎಲ್ಲನೂ ನಾನೇ ಕೂತ್ಕೊಂಡು ಪ್ರತಿ ಮೀಟಿಂಗಲ್ಲಿ AC ಅವರು 10 ಜನ ನೋಟಿಸ್ ಕೊಡ್ತಿದ್ರು. ಅವ್ರು ಇದ್ರನ್ನ ಅಳತೆ ಹಣ, ಈ ಅಳತೆ ಮಾಡ್ಸೋಕ್ಕೂ ನಾನು ಹಣ ಕೊಟ್ಟಿದ್ದೀನಿ ಅಣ್ಣ. ರೈತರ ಹತ್ರ ನಾನು ಯಾವುದು ಇದನ್ನ ಪ್ರತಿ ಕೇಳಿಲ್ಲ. ಇಷ್ಟು ಜನಕ್ಕೆ ಸರ್ವೆ ಸ್ಕೆಚ್ ಮಾಡಿಸಿದ್ದೀನಿ ಅಣ್ಣ. ನೋಡೋಣ ಪ್ರತಿಯೊಬ್ಬರಿಗೂ ಎಷ್ಟೆಷ್ಟು ಸೈಟ್ ಏನು ಎಲ್ಲರಿಗೂ ಸೈಟ್ ಮಾಡಿಕೊಟ್ಟಿದ್ದೀವಿ. ಎಷ್ಟು ಮೆಜರ್ಮೆಂಟ್ ಅದೇ, ಏನು ಮಾಡಿದ್ದೀವಿ, ದೇವಸ್ಥಾನಕ್ಕೆ ಬಿಟ್ಟಿದ್ದೀನಿ, ಸ್ಕೂಲಿಗೆ ಬಿಟ್ಟಿದ್ದೀನಿ. ಇದನ್ನ ನಾನು ಮಾಡಿಕೊಟ್ಟಿರೋದಣ್ಣ ಫ್ರೀಯಾಗಿ. ಇದನ್ನ ಒಳ್ಳೆ ಇದನ್ನ ಬರೀಬೇಕು. ಇಂಥ ಕೆಲಸನ ಬರೆಯೋದಿಲ್ಲ ನಾವು. ಇಂಥ ಕೆಲಸನ ಇನ್ನೊಬ್ರಿಗೆ ಸ್ಫೂರ್ತಿ ಆಗಲಿ, ತಡೆ 13 ಎಕರೆ ಬಿಟ್ಟವ್ರೆ ಅನ್ನುವಂಥದ್ದೇನಿಲ್ಲ. ಈಗ ಹಣ ಇಷ್ಟೊಂದು ಹಕ್ಕುಪತ್ರನೂ ಹಂಚ್ಬಿಡ್ತಿದ್ದೋ ಅಣ್ಣ. ಈಗೇನು ಹೊಸ ಕಾನೂನು ಮಾಡ್ಬಿಟ್ಟವ್ರೆ ಅಂದ್ರೆ ಆನ್ಲೈನ್ ಪೇಮೆಂಟ್ ಮಾಡೋದು. ಈಗ ಆನ್ಲೈನಲ್ಲಿ 2 ವರ್ಷ ಕಂದಾಯ ಕಟ್ಸ್ಕೊಂಡು 9 ಲಕ್ಷ ಕೊಡಿ ಅಂತ ಮಾಡವ್ರೆ. ಈಗ ಬಂದಲ್ಲಿ ಕಟ್ಬೇಕಣ್ಣ. ಒಂದು ಇಬ್ಬರದೇನೋ ತೊಂದರೆ ಆಗಿತ್ತು, ಅದು ಸರಿಪಡಿಸ್ತಾ ಇದ್ರು. ಅದಾದ್ರೆ ಒಂದ್ಸಲಿ ಕಟ್ಬಿಟ್ಟು ಹಕ್ಕುಪತ್ರ ಹಂಚ್ತೀವಿ. ಅವ್ರ ಹತ್ರ ನಾವು 2 ಲಕ್ಷ ಇಸ್ಕೊಂಡ್ಬಿಟ್ಟಿದ್ದೀನಿ 2 ಎಕರೆಗೆ. ಅದು ಹೆಂಗೆ
ಅವ್ರಿಗೆ ಬರ್ಕೊಟ್ಟು ಇವತ್ತು 7 ಲಕ್ಷ ರೂಪಾಯಿ ನಮ್ಗೆ ಒಪ್ಕೊಂಡು ಬರ್ಕೊಡ್ತಾವ್ರೆ. 1 ಲಕ್ಷ 2 ಲಕ್ಷಕ್ಕೆ ಎಷ್ಟು ಒಪ್ಕೊಂಡಿದ್ರು ಅಷ್ಟಕ್ಕೆ ಬರೀತಾವೆ. ಏನ್ ಮಾತಾಡ್ತಿದ್ದ 15 ಎಕರೆ ಅದು ಮೈನಸ್ ಹಾಂ ಜೂಮ್ ಬ್ರದರ್ ಅಲ್ಲ ಹೇಳು ಎಲ್ಲ ಹೋಗ್ಬೇಕು.